ಸಾಮ್ರಾಜ್ಯದ ಬಗ್ಗೆ ನೋಡಿದ್ವಿ. ಮೌರ್ಯ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆ ಆಯ್ತು, ಯಾರು ಸ್ಥಾಪನೆ ಮಾಡಿದ್ರು, ಅದರಲ್ಲಿ ಅಶೋಕ್ ಏನೇನ್ ಮಾಡಿದ, ಅಶೋಕನ ತಂದೆ ಯಾರಾಗಿದ್ರು, ಆ ಬಿಂದುಸಾರನ ತಂದೆ ಯಾರು, ಚಂದ್ರಗುಪ್ತ ಮೌರ್ಯ ಏನ್ ಮಾಡಿದ, ಗುರು ಯಾರಾಗಿದ್ರು, ಇನ್ಸ್ಪೈರ್ ಆದವ್ರು ಯಾರು, ಎಲ್ಲ ನಿಮ್ಗ ಹೇಳೇನಿ. ತನಕ ಕತೆ ಹೇಳೇನಿ. ಕ್ಲಿಯರಾ? ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡಿದ್ರು ಕಾಪಡಿ ಕ್ವಶನ್ ಬರ್ತಾರೆ ಇದ್ರ ಮೇಲೆ. ಕ್ಲಿಯರಾ? ಅದ್ರ ಕರ್ನಾಟಕದಲ್ಲಿ ದೊರೆತ ಶಾಸನಗಳ ಮೇಲೆ ಎಷ್ಟು ಕ್ವಶನ್ ಕೇಳ್ತಾನ, ನೋಡೋಣ ಅಂತ ಏನೇನಂತೇಳಿ. ಸರ್ ನೋಡ್ರಿ, ಇಲ್ಲಿ ತನಕ ನಾವು ಅಶೋಕನ ಧಾರ್ಮಿಕ ನೀತಿಯ ಬಗ್ಗೆ ನೋಡಿದ್ವಿ. ಅಶೋಕನ ಧಾರ್ಮಿಕ ನೀತಿಯ ಬಗ್ಗೆ ನೋಡಿದ್ವಿ. ಆದ್ರೆ ನೋಡಿ, ಅಶೋಕನಿಗೆ ಸಂಬಂಧಿಸಿದ ಏನಪ್ಪ ಅಂದ್ರೆ ಶಾಸನಗಳ ಬಗ್ಗೆ, ಅಶೋಕನಿಗೆ ಸಂಬಂಧಿಸಿದಂತ ಶಾಸನಗಳ ಬಗ್ಗೆ ನೋಡಿ. ಶಾಸನಗಳ ಬಗ್ಗೆ ನಾವೇನ್ ಮಾಡೋದು ನೋಡಂತೀವಿ. ಅಶೋಕನಿಗೆ ಸಂಬಂಧಿಸಿದಂತ ಶಾಸನಗಳ ಬಗ್ಗೆ, ಅಶೋಕನಿಗೆ ಸಂಬಂಧಿಸಿದ ಶಾಸನಗಳನ್ನು ಕರಿತೀವಿ. ನೋಡ್ರಿ, ನಮಗ ಭಾರತದೊಳಗೆ ನೋಡ್ರಿ, ಭಾರತದೊಳಗ ಅಶೋಕನನ್ನು ನಾವೇನ್ ಕರಿತೀವಿ ಅಂದ್ರೆ ಶಿಲಾಶಾಸನಗಳು. ನೋಡಿ, ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಪಿತಾಮಹ ಅಂತ ಕರಿತೀವಿ. ಅಥವಾ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಅದು ಪ್ರಮುಖವಾಗಿ ಶಾಸನಗಳ ರಾಜ ಅಂತ ಕರಿತೀವಿ. ಆದ್ರೆ ಶಾಸನಗಳ ಜನಕ ಅಂತ ಕರಿತೀವಿ. ಶಾಸನಗಳ ಜನಕ ಅಂತ ಕರಿತೀವಿ. ಅದರ ಸ್ವ ಕಥನಕಾರ ಅಂತ ಕರಿತೀವಿ. ನಂತರ ಪ್ರಿಯದರ್ಶಿ ಅಂತ ಕರಿತೀವಿ. ಅದರ ದೇವನಾಮ ಪ್ರಿಯ ಅಂತ ಕರಿತೀವಿ. ಯಾರಲ್ಲಿ ಅಶೋಕನನ್ನು ನಿಮ್ಗೆ ಗೊತ್ತದ, ಚಂಡಾಶೋಕ ಅಂತ ಗೊತ್ತದ. ಅವ್ರಿ ಚಂಡಾಶೋಕ. ಯಾವ ಅಶೋಕ ಇದು? ಚಂಡಾಶೋಕ. ಇನ್ನ ಯಾವುದು? ಕ್ರೂರಾಶೋಕ ಅಂತ ಕರಿದ್ವಿ. ಮತ್ತೇನು ಕರಿದ್ವಿ? ಮಹಾಶ ಅಂತ ಕರಿದ್ವಿ. ಇನ್ನ ದಿ ಗ್ರೇಟ್, ಅಶೋಕ ದಿ ಗ್ರೇಟ್ ಅಂತ ಕರಿದ್ವಿ. ಕೇಳಿ ಸರ್, ನೋಡಿ, ಅಶೋಕನನ್ನ ಗಮನಿಸಿದಾಗ ಫಸ್ಟ್ ನಾವು ಏನಂದ್ರ ಭಾರತದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಶಾಸನಗಳ ರಾಜ ಅಂತ ಕರಿತೀವಿ. ಶಾಸನಗಳ ಜನಕ ಅಂತ ಕರಿತೀವಿ. ಸ್ವಕಥನಕಾರ ಅಂತ ಕರಿತೀವಿ. ಪ್ರಿಯದರ್ಶಿ ಅಂತ ಕರಿತೀವಿ. ದೇವನಾಮ ಪ್ರಿಯ ಅಂತ ಕರಿತೀವಿ. ಇನ್ನ ಚಂಡಾಶೋಕ, ಕ್ರೂರಾಶೋಕ, ಮಹಾಶಯ, ಅಶೋಕ ದಿ ಗ್ರೇಟ್ ಅಂತ ಕರಿತೀವಿ. ಯಾರಲ್ಲಿ? ಅಶೋಕನನ್ನ. ಇಷ್ಟೆಲ್ಲ ನಾವು ಬೇರೆಯವರಲ್ಲಿ ಕರಿತೀವಿ ಅಶೋಕನನ್ನ. ಹಾಗಾದ್ರೆ ನೋಡ್ರಿ, ನಮಗ ಭಾರತದೊಳಗೆ ಎಷ್ಟೋ ಜನ ಸಾಮ್ರಾಜ್ಯರು ಆಡಳಿತ ಮಾಡ್ಯಾರ. ಭಾರತದೊಳಗೆ ಗುಪ್ತರು ಆಡಳಿತ ಮಾಡ್ಯಾರ, ಬದಾಮ್ ಚಾಲುಕ್ಯರ ಆಡಳಿತ ಮಾಡ್ಯಾರ, ಚೋಳರ ಆಡಳಿತ ಮಾಡ್ಯಾರ, ಪಲ್ಲವರ ಆಡಳಿತ ಮಾಡ್ಯಾರ. ಆಯ್ತಾ? ಅದ್ರ ಪ್ರಮುಖವಾಗಿ ರಾಷ್ಟ್ರಕೂಟರ ಆಡಳಿತ ಮಾಡ್ಯಾರ. ಎಲ್ಲರೂ ಆಡಳಿತ ಮಾಡಿದ್ರು ಕೂಡ ನಾವಿಲ್ಲಿ ಆ ಒಂದು ಸಾಮ್ರಾಜ್ಯದ ಯಾವುದೇ ದೊರೆಯನ್ನ ಭಾರತದ ಶಾಸನಗಳ ಪಿತಾಮಹ ಅಂತ ಕರೆಯೋದಿಲ್ಲ. ಅದು ಯಾರನ್ನ ನಾವು ಭಾರತದ ಶಾಸನಗಳ ಪಿತಾಮಹ ನಾವು ಕರಿಬೇಕು ನೋಡಿದಾಗ ಅಶೋಕನನ್ನ ಭಾರತದ ಶಾಸನಗಳ ಪಿತಾಮಹ ಅಂತ ಕರೆದ್ವಿ. ಆದ್ರೆ ಅಶೋಕನನ್ನ ಭಾರತದ ಶಾಸನಗಳ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂದ್ರೆ ನೋಡ್ರಿ, ಭಾರತದೊಳಗೆ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಲು ಪ್ರಾರಂಭಿಸಿದ ಅಶೋಕ. ನೋಡ್ರಿ, ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಲು ಪ್ರಾರಂಭಿಸಿದ ವ್ಯಕ್ತಿ ನೋಡಿದಾಗ ಅಶೋಕರೇ. ಭಾರತದೊಳಗ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಲು ಆರಂಭಿಸಿದ ವ್ಯಕ್ತಿ ನೋಡಿದಾಗ ಅಶೋಕ. ಈ ಕಾರಣಕ್ಕಾಗಿ ಭಾರತದ ಶಾಸನಗಳ ಪಿತಾಮಹ ಅಂತ ಕರೆದ್ವಿ. ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಕರೆದ್ವಿ. ಭಾರತದ ಶಾಸನಗಳ ರಾಜ ಅಂತ ಕರೆದ್ವಿ. ಶಾಸನಗಳ ಜನಕ ಅಂತ ಕರೆದ್ವಿ. ಸ್ವಕಥನಕಾರ ಅಂತ ಕರೆದ್ವಿ. ನೆನಪಿರಲಿ. ಹಾಗಾದ್ರೆ ನೋಡ್ರಿ, ಅಶೋಕನಿಗೆ ನೀ ಶಾಸನ ಹೊರಡಿಸಪ್ಪ ಅಂತ ಹೇಳಿ ವ್ಯಕ್ತಿ ನೋಡಿದ ಯಾರನ್ನ? ಉಪಗುಪ್ತ ನೋಡಿ, ನೆನ್ಪಿಡ್ಬೋರಿ. ಒಟ್ಟಾರೆ ನಮ್ಗೆ ಏನ್ ಗೊತ್ತಿರಬೇಕು ನೋಡಿದಾಗ ಅಶೋಕನಿಗೆ ಶಾಸನವನ್ನ ಹೊರಡಿಸಲು ತಿಳಿಸಿದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕ್ವಶನ್ ಕೇಳ್ತಾನ್ರಿ. ಅಶೋಕನಿಗೆ ಶಾಸನಗಳನ್ನ ಹೊರಡಿಸಲು ತಿಳಿಸಿದಂತ ವ್ಯಕ್ತಿ ನೋಡಿದಾಗ ಅವನ ಗುರು ಯಾರು? ಉಪಗುಪ್ತ. ಯಾವ ಉಪಗುಪ್ತ. ಹಾಗಾದ್ರೆ ಯಾರ ಆದೇಶದ ಮೇರೆಗೆ ಅಶೋಕ ಇಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾ ನೋಡಿದಾಗ ಉಪಗುಪ್ತನ ಮೇರೆಗೆ ಒಟ್ಟಾರೆಯಾಗಿ ಒಂದು ಉಪಗುಪ್ತನ ಮೇರೆಗೆ ಮಾಡಿದ ಶಾಸನಗಳನ್ನ ಹೊರಡಿಸುತ್ತಾರೆ ಅಶೋಕ. ನಮ್ಮ ಕ್ವಶನ್ ಕೇಳ್ತಾರೆ, ಶಾಸನಗಳನ್ನ ಹೊರಡಿಸುವಂತೆ ಅಶೋಕನಿಗೆ ತಿಳಿಸಿದಂತ ವ್ಯಕ್ತಿ ಯಾರನ್ನು ಕೇಳ್ತಾರ? ಉಪಗುಪ್ತ. ಯಾವ ಉಪಗುಪ್ತ ಅಂತ ನೆನ್ಬಿಡುವರಿ. ಹಾಗಾದ್ರೆ ನೋಡ್ರಿ, ಅಶೋಕನ ಶಾಸನಗಳನ್ನ ನೋಡಿ, ಒಟ್ಟಾರೆಯಾಗಿ ಅಶೋಕನ ಶಾಸನಗಳನ್ನು ಗಮನಿಸಿದಾಗ ನಾವು ಭಾರತದ ಒಟ್ಟಾರೆಯಾಗಿ ದೊರಕುವ ಅಶೋಕನ ಶಾಸನ ಸಂಖ್ಯೆ ನೋಡಿದಾಗ 53. ಭಾರತದಲ್ಲಿ ಕಂಡು ಬರುವ ಅಶೋಕನ ಶಾಸನಗಳ ಸಂಖ್ಯೆ 53. ಭಾರತದಲ್ಲಿ ಕಂಡು ಬರುವ ಅಶೋಕನ ಒಟ್ಟು ಶಾಸನಗಳ ಸಂಖ್ಯೆ 53 ಆಗ್ತದೆ. ನಮ್ಮ ಕರ್ನಾಟಕದೊಳಗ ಕಂಡು ಬರುವ ಶಾಸನಗಳ ಸಂಖ್ಯೆ ನೋಡಿದಾಗ 14 ನೆನ್ಪಿಡುವರಿ. ಒಟ್ಟಾರೆಯಾಗಿ ಭಾರತದೊಳಗ ಕಂಡು ಬರುವ ಅಶೋಕನ ಶಾಸನಗಳ ಸಂಖ್ಯೆ 53 ಆದ್ರೆ ನಮ್ಮ ಕರ್ನಾಟಕದೊಳಗ ಕಂಡು ಬರುವ ಒಟ್ಟು ಅಶೋಕನ ಶಾಸನಗಳ ಸಂಖ್ಯೆ ನೋಡಿದಾಗ 14 ಆಗ್ತದ್ರಿ. 14 ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು.
ಹಾಗಾದ್ರೆ 14 ಶಾಸನಗಳು ನಮ್ಮ ಕರ್ನಾಟಕದೊಳಗೆ ಕಂಡು ಬರ್ತಾವ, ಭಾರತದೊಳಗ 53 ಕಂಡು ಬರ್ತಾವ ಅಂತೇಳಿ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಹಾಗಾದ್ರೆ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದ ಯಾವಾಗ ನೋಡಿದಾಗ 1837 ಪತ್ತೆ ಹಚ್ತಾರೆ. ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದವಾಗ 1837. ಆಗ 1837 ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನ ಪತ್ತೆ ಹಚ್ಚಿದ ವ್ಯಕ್ತಿ ನೋಡಿದಾಗ, ಓದಿದ ವ್ಯಕ್ತಿ ನೋಡಿದಾಗ ಜೇಮ್ಸ್ ಪ್ರಿನ್ಸೆಪ್ ಅಂತ ನೋಡ್ಬೋದು. ಜೇಮ್ಸ್ ಪ್ರಿನ್ಸೆಪ್ ಅಂತ ನೋಡೋದು ನೆನ್ಪಿಡ್ಕೋರಿ. ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದ ವ್ಯಕ್ತಿ ನೋಡಿದಾಗ ಜೇಮ್ಸ್ ಪ್ರಿನ್ಸೆಪ್ ಅಂತ ಬಂದ. ಆ ಜೇಮ್ಸ್ ಪ್ರಿನ್ಸೆಪ್ ಪ್ರಮುಖವಾಗಿ ಇಲ್ಲಿ ಯಾವಾಗ ಪತ್ತೆ ಹಚ್ಚ ನೋಡಿದಾಗ 1837 ಏನ್ ಮಾಡಿದ ಪತ್ತೆ ಹಚ್ಚಿದೀವ. ನಮಗ ಅಶೋಕನ ಶಾಸನಗಳನ್ನ ಪತ್ತೆ ಹಚ್ಚಿದ ವ್ಯಕ್ತಿ ಅಂತ ಹೇಳ್ತಾರೆ ಜೇಮ್ಸ್ ಪ್ರಿನ್ಸೆಪ್ ಅಂತ ಹೇಳ್ಕೊಂಡು. ಯಾರು? ಜೇಮ್ಸ್ ಪ್ರಿನ್ಸೆಪ್ ನೋಡಿ ನೆನ್ಪಿಡುವರಿ, ಪಟ್ಟ ಮರಿಬೇಡ್ರಿ ನಾನು. ಆದ್ರೆ ನಮಗ ಭಾರತದ ಒಟ್ಟಾರೆಯಾಗಿ 53 ಶಾಸನಗಳು ದೊರೆತವೆ ಅಶೋಕನು. ಕೇಳಿ, ಹಾಗಾದ್ರೆ ಅಶೋಕನ ಶಾಸನಗಳನ್ನ ಗಮನಿಸಿದಾಗ ಎಕ್ಸಾಮ್ ಪರ್ಪಸ್ ಆಗಿ ನಮ್ಗೆ ಇಂಪಾರ್ಟೆಂಟ್ ಕೇಳ್ತಾನ ರೀ. ಅಶೋಕನ ಶಾಸನಗಳು ನೋಡಿ, ಅಶೋಕನ ಶಾಸನಗಳು ಯಾವ ಭಾಷೆಗಳು ಕಂಡು ಬರ್ತಾವ ನೋಡ್ರಿ. ಅಶೋಕನ ಶಾಸನಗಳು ಯಾವ ಭಾಷೆಗಳು ಕಂಡು ಬರ್ತಾವ ಕ್ವಶನ್ ಕೇಳ್ತಾನ. ಒಂದು ಪ್ರಾಕೃತ ಭಾಷೆ, ಯಾವ ಭಾಷೆ ನೋಡಿದಾಗ ಪ್ರಾಕೃತ ಭಾಷೆ, ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತವೆ. ಆದ್ರೆ ಅಶೋಕನ ಶಾಸನಗಳು ಮತ್ತೆ ಯಾವ ಭಾಷೆಗಳು ಕಂಡು ಬರ್ತವೆ? ಸಂಸ್ಕೃತ. ಯಾವ್ರಿ? ಸಂಸ್ಕೃತ ಭಾಷೆಗಳು ಕಂಡು ಬರ್ತಾವ. ಅಶೋಕನ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತಾವು. ಆದ್ರೆ ಮತ್ತೆ ಯಾವ ಭಾಷೆಗಳು ಕಂಡು ಬರ್ತಾವ್ರಿ? ಅರೇಬಿಕ್ ಭಾಷೆ ಅವ್ರಿ, ಅರೇಬಿಕ್ ಭಾಷೆಗಳು ಕಂಡು ಬರ್ತಾವ. ಕ್ವಶನ್ ಕೇಳ್ತಾರ ನಮಗ, ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಕಂಡು ಬರ್ತಾವ ನೋಡಿದಾಗ ಪ್ರಾಕೃತ ಭಾಷೆ ಇರಬಹುದು, ನಂತರ ಪ್ರಮುಖವಾಗಿ ಸಂಸ್ಕೃತ ಭಾಷೆ ಇರಬಹುದು, ಪ್ರಮುಖವಾಗಿ ನಂತರ ಅರೇಬಿಕ್ ಭಾಷೆ ಇರಬಹುದು. ಈ 3 ಭಾಷೆಗಳಲ್ಲಿ ಅಶೋಕನ ಶಾಸನಗಳನ್ನ ನಾವು ಕಾಣ್ತೇವೆ ನೋಡಿ. ಒಟ್ಟ ಮರಿಬೇಡ್ರಿ, ನಮ್ಮ ಕ್ವಶನ್ ಕೇಳ್ತಾರ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಇವತ್ತು ಪ್ರಾಕೃತ ಭಾಷೆ ಇನ್ನೊಂದು ಇರ್ಲಿ ಇಷ್ಟು ನೋಡ್ರಿ. ಇನ್ನೊಂದು ಕ್ವಶನ್ ಕೇಳಿದ್ರೆ ಓದೇನ್ರಿ, ಅಶೋಕ ಯಾವ ಭಾಷೆಯಲ್ಲಿ ಶಾಸನಗಳನ್ನು ಹೊರಡಿಸಿಲ್ಲ ನೋಡ್ರಿ. ಅಶೋಕನು ಯಾವ ಭಾಷೆಯಲ್ಲಿ ಶಾಸನವನ್ನು ಹೊರಡಿಸಿಲ್ಲ? ಪಾಳಿ ಭಾಷೆ ಒಳಗ್ರಿ. ಪಾಲಿ ಭಾಷೆ ಒಳಗೆ ಶಾಸನ ಹೊರಡಿಸಿಲ್ಲ ನೋಡ್ರಿ. ಹಾಗಾದ್ರೆ ಪಾಲಿ ಭಾಷೆ ಒಳಗ ಅಶೋಕ ಏನ್ ಮಾಡಿದ್ರಿ? ಶಾಸನವನ್ನು ಹೊರಡಿಸಿಲ್ಲ. ನಿಮ್ಗೆ ಗೊತ್ತದರಿ, ಬೌದ್ಧ ಧರ್ಮದ ಒಂದು ಭಾಷೆ ಯಾವ್ದಾಗಿತ್ರಿ? ಪಾಲಿ ಭಾಷೆ ಆಗಿರ್ತದ. ಹಾಗಾದ್ರೆ ಬೌದ್ಧ ಧರ್ಮದ ಭಾಷೆ ಯಾವಂತ ಪಾಲಿ ಭಾಷೆ ಒಳಗ ಅಶೋಕ ಒಂದು ಶಾಸನವನ್ನು ಕೂಡ ಏನ್ ಮಾಡಿಲ್ಲ, ಹೊರಡಿಸಿಲಿವ. ನೋಡ್ರಿ, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದಿವ ಅಶೋಕ. ಬೌದ್ಧ ಧರ್ಮದ ಭಾಷೆಯಾದಂತ ಪಾಳಿ ಭಾಷೆಯನ್ನು ಎಲ್ಲಿಯೂ ಕೂಡ ಬಳಸಲಿಲ್ಲ. ಯಾವ್ದು ಬಳಸಿದ? ಪ್ರಾಕೃತ ಭಾಷೆ ಬಳಸಿದ, ಸಂಸ್ಕೃತ ಭಾಷೆ ಬಳಸಿದ, ಅರೇಬಿಕ್ ಭಾಷೆ ಬಳಸಿದ್ರು. ಏನಾಗ್ತೀರಿ? ಭಾಷೆ ಇದು ನೆನ್ಪಿಡುವರಿ. ಭಾಷೆ ನಮ್ಮ ಭಾಷೆ ಅಂತ ಕೇಳ್ತಾನ. ಭಾಷೆನೇ ಬೇರೆ, ಲಿಪಿ ಬೇರೆ ಅವ್ರಿ. ಲಿಪಿ ನೋಡಿ, ಲಿಪಿ ಅಂತ ಕೇಳ್ತಾನ. ಹಾಗಾದ್ರೆ ಅಶೋಕನ ಶಾಸನಗಳು ಯಾವ ಲಿಪಿಯೊಳಗೆ ಕಂಡು ಬರ್ತಾವ ಅಂತ ಕೇಳ್ತಾನ್ರಿ. ಅಶೋಕನ ಶಾಸನಗಳು ಯಾವ ಲಿಪಿಯೊಳಗೆ ಕಂಡು ಬರ್ತಾವ ಅಂತ ಕೇಳ್ತಾನ. ಒಂದು ಖರೋಷ್ಠಿ ಲಿಪಿ ಅವ್ರಿ. ಖರೋಷ್ಠಿ ಲಿಪಿ ಅಂತ ಕಂಡು ಬರ್ತಾ. ಖರೋಷ್ಠಿ ಲಿಪಿ ಅಶೋಕನ ಶಾಸನಗಳು ಯಾವ ಲಿಪಿ ಒಳಗೆ? ಖರೋಷ್ಠಿ ಲಿಪಿ ಒಳಗೆ. ಇನ್ನೊಂದು ನೋಡಿದಾಗ ಬ್ರಾಹ್ಮಿ ಲಿಪಿ ಒಳಗೆ ಕಂಡು ಬರ್ತದೆ. ನಂತರ ಪ್ರಮುಖವಾಗಿ ಗ್ರೀಕ್ ಲಿಪಿ ಒಳಗೆ. ಯಾವುದು? ಗ್ರೀಕ್ ಲಿಪಿ ಒಳಗೆ. ನಂತರ ಪ್ರಮುಖವಾಗಿ ಅರೇಬಿಕ್ ಲಿಪಿ ಒಳಗೆ ಕಂಡು ಬರ್ತಾವ. ಇನ್ನು ನೋಡಿದಾಗ ದೇವನಾಗರ ಲಿಪಿ ಒಳಗೆ ಕಂಡು ಬರ್ತಾವ. ಕ್ವಶನ್ ಕೇಳ್ತಾನ ನಮಗ ನೋಡ್ರಿ, ಭಾಷಣ ಬೇರೆ, ಲಿಪಿನ ಬೇರೆ ರೀ. ನಮ್ಮ ಕನ್ನಡ ಭಾಷೆ ಯಾವ ಲಿಪಿಯಿಂದ ಸೃಷ್ಟಿಯಾಗಿದ್ರಿ? ಕನ್ನಡ ಭಾಷೆಯ ಮಾತೃ ಲಿಪಿ ಯಾವುದು? ಕನ್ನಡ ಅಕ್ಷರಗಳದವಲ್ಲರಿ, ದುಂಡಾಗಿ ಚಂದಾಗಿ. ನಮ್ಮ ಭಾರತದೊಳಗರಿ ನಮ್ಮಷ್ಟು ಅಕ್ಷರ ಯಾರು ಚಂದಿಲ್ಲ, ನಮ್ಮಷ್ಟು ಭಾಷೆ ಯಾರು ಚಂದಿಲ್ಲ ಅನ್ಕೋರಿ ನೀವು. ಆಂಧ್ರ ಕೋರಿ ಅವ್ರ ಒಂಥರ ಭಾಷೆ ಇರ್ತಾವ್ರಿ. ಹಿಂಗ್ರಿ ಭಾಷೆಗಳು ಸ್ವಲ್ಪ ಸಿಮಿಲರ್ ಇರ್ತಾವ, ಬಟ್ ನಮ್ಮಷ್ಟು ಚಂದ ಅಲ್ಲ ರೀ. ಕನ್ನಡ ಭಾಷೆ ಅಲ್ಲ, ಭಾಷೆಷ್ಟು ಚಂದ ಭಾಷೆ ಅವೇ ಇಲ್ಲ. ನಮ್ಗೆ ಹೆಂಗೆ ನಾವು ಕನ್ನಡದೊಳಗ ಮಾತನಾಡಿ ನಮ್ಗೆ ರೂಢಿ ಇರ್ತದೋ, ನಮಗೆ ನಮ್ಮ ಕನ್ನಡ ಭಾಷೆ ಹೆಂಗೆ ಚಂದೋ, ಅವರಿಗೆ ಅವ್ರ ಭಾಷೆ ಚಂದನ ಇರಲಿ. ಆದ್ರೆ ಒಪ್ಪೊಂದು ವಿಷಯ ಏನಂದ್ರೆ ಅಕ್ಷರಗಳನ್ನ ನೋಡ್ರಿ ನೀವು. ನಮ್ಮ ಕನ್ನಡ ಭಾಷೆ ಭಾಳ ಚಂದಾಗಿ ಬರಿಬೋದು ನಾವು, ದೊಡ್ಡಗೆ. ಅವು ಬೇರೆ ಬೇರೆ ಚಿತ್ರ ಇರ್ತವ್ರಿ, ಆಯ್ತಾ? ನೆನ್ಬಿಡೋರಿ. ಹಾಗಾದ್ರೆ ಏನು ಕೇಳ್ತಾ ನೋಡಿದಾಗ ಇಲ್ಲೇ ಅಶೋಕನ ಲಿಪಿಗಳು ಅಥವಾ ಇಲ್ಲಿ ಕನ್ನಡ ಭಾಷೆ ಲಿಪಿ ಯಾವ್ದಾಗಿತ್ರಿ? ಬ್ರಾಹ್ಮಿ ಲಿಪಿ, ತಾಯಿ ಲಿಪಿ ಅಂತ ಕರಿತೀವಿ ಇಲ್ಲಿ. ಅದು ನೋಡ್ರಿ, ಅಶೋಕನ ಲಿಪಿಗಳನ್ನ ಗಮನಿಸಿದ, ಶಾಸನಗಳ ಲಿಪಿಗಳನ್ನ ಗಮನಿಸಿದ ನೋಡ್ರಿ. ಖರೋಷ್ಠಿ ಲಿಪಿ ಅಂತ ಬಂತು,
ಬ್ರಾಹ್ಮಿ ಲಿಪಿ ಅಂತ ಬಂತು, ಗ್ರೀಕ್ ಲಿಪಿ ಅಂತ ಬಂತು, ಅರೇಬಿಕ್ ಲಿಪಿ ಅಂತ ಬಂತು, ದೇವನಾಗರಿ ಲಿಪಿ. ನೋಡ್ರಿ ಕ್ವಶನ್ ಇಲ್ಲೇ ಜಾಸ್ತಿ ಕೇಳ್ತಾನ ನಮಗೆ ಶಾಸನಗಳ ಮೇಲೆ. ಯಾವ ಭಾಷೆ ಒಳಗೊಂಡವ, ಯಾವ ಲಿಪಿ ಒಳಗೊಂಡವ ಕೇಳ ಕ್ವಶನ್ ಕೇಳಿದ್ರೆ. ಆದ್ರೆ ಅಶೋಕ ನೋಡಿ, ಅಶೋಕ ಕೇಳು, ಅಶೋಕನು ಅದನ್ನ ವಾಯುವ್ಯ ಭಾರತದಲ್ಲಿ ಏನ್ ಮಾಡಿದ ಜಾಸ್ತಿ ಪ್ರಾಕೃತ ಭಾಷೆ ಬಳಸಿ. ಯಾವ ಭಾರತದಲ್ಲಿ? ವಾಯುವ್ಯ ಭಾರತದಲ್ಲಿ. ನೋಡಿ ಅಶೋಕನು ಯಾವ ಭಾಷೆ ನೋಡಿದಾಗ ವಾಯುವ್ಯ ಭಾರತದಲ್ಲಿ, ವಾಯುವ್ಯ ಭಾರತದಲ್ಲಿ ಏನ್ ಮಾಡಿದ ಪ್ರಾಕೃತ ಭಾಷೆಯನ್ನು ಬಳಸಿದೇವ, ಪ್ರಾಕೃತ ಭಾಷೆಯನ್ನು ಬಳಸಿದ. ಹಾಗಾದ್ರೆ ಇನ್ನು ದಕ್ಷಿಣ ಭಾರತದಲ್ಲಿ ಏನ್ ಮಾಡ್ತಾರೆ? ಇಲ್ಲಿ ಏನ್ ಮಾಡ್ತಾರೆ? ದಕ್ಷಿಣ ಭಾರತದೊಳಗ ಯಾವ ಬರ್ತದೆ? ದಕ್ಷಿಣ ಭಾರತದೊಳಗ ಯಾವ ಭಾಷೆಯನ್ನು ಬಳಸ್ತಾನ ರೀ? ಸಂಸ್ಕೃತ ಭಾಷೆಯನ್ನು ಬಳಸ್ತಾನ ರೀ. ಕ್ವಶನ್ ಕೇಳಿದ್ರೆ ನಮ್ಗೆ ಅಶೋಕನ ಶಾಸನ ನಮ್ಮ ಕರ್ನಾಟಕದ ಸಂಸ್ಕೃತ ಇಲ್ಲ ರೀ, ಕರ್ನಾಟಕದ ಪ್ರಾಕೃತ ಭಾಷೆ ಅದಾವ್ರಿ. ನಮ್ಗೆ ಹೇಳ್ತಾನೆ ಆಮೇಲೆ. ನೋಡ್ರಿ ಅಶೋಕನ ಶಾಸನಗಳು ವಾಯುವ್ಯ ಭಾರತದೊಳಗೆ ಏನಂದ್ರೆ ಪ್ರಾಕೃತ ಭಾಷೆ ಯಾವ ಲಿಪಿ ನೋಡಿದಾಗ ಕರೋಶಿ ಲಿಪಿ ಕೇಳ್ತಾನೆ. ವಾಯುವ್ಯ ಭಾರತದಲ್ಲಿ ಕಂಡುಬರುವ ಭಾಷೆಗಳು ಶಾಸನಗಳು ಪ್ರಾಕೃತ ಭಾಷೆ ಮತ್ತು ಕರೋಶಿ ಲಿಪಿಯನ್ನು ಒಳಗೊಂಡವ. ದಕ್ಷಿಣ ಭಾರತದಲ್ಲಿ ಕಂಡುಬರುವ ಶಾಸನಗಳು ಸಂಸ್ಕೃತ ಭಾಷೆ ಯಾವ ಲಿಪಿಯನ್ನು ರೀ? ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡವ. ಕ್ವಶನ್ ಕೇಳ್ತಾನ. ಹಾಗಾದ್ರೆ ದಕ್ಷಿಣ ಭಾರತದೊಳಗೆ ಅತಿ ಹೆಚ್ಚಾಗಿ ಯಾವ ಲಿಪಿ ಒಳಗ ಶಾಸನ ಹೊರಡಿಸಿದರಿ? ಬ್ರಾಹ್ಮಿ ಲಿಪಿ ಒಳಗ. ಉತ್ತರ ಭಾರತದೊಳಗ ವಾಯು ಭಾರತದೊಳಗ ಯಾವ ಲಿಪಿ ಒಳಗ ಭಾಷೆ ಶಾಸನ ಹೊರಡಿಸ್ತಾನ ರೀ? ಬ್ರಾಹ್ಮಿ ಲಿಪಿ ಒಳಗ. ಒಟ್ಟ ಮರಿಬೇಡ್ರಿ, ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, ಕೇಳಿ. ಹಾಗಾದ್ರೆ ಇದು ನಮಗೆ ಸ್ವಲ್ಪ ಶಾಸನಗಳ ಮೂಲದ ಬಗ್ಗೆ ಗೊತ್ತಿರಬೇಕಾದಂತ ಅಂಶ ಆಗಿರ್ತದೆ, ಅಶೋಕನ ಶಾಸನಗಳು ಇರಲಿ. ಹಾಗಾದ್ರೆ ಅಶೋಕನ ಶಾಸನಗಳನ್ನು ನೋಡ್ರಿ, ಅಶೋಕನ ಶಾಸನಗಳನ್ನು ನಾವೇನಂತ ಡಿವೈಡ್ ಮಾಡ್ಕೊಂಡು ನೋಡಿದಾಗ ಇಲ್ಲಿ ಬಂಡೆಗಲ್ಲು ಶಾಸನ ಅಂತ ಡಿವೈಡ್ ಮಾಡ್ಕೋತೀವಿ. ಬಂಡೆಗಲ್ಲು ಶಾಸನಗಳು ನೋಡ್ರಿ, ಅಲ್ಲಿ ಶಿಲಾಶಾಸನಗಳು ಅಥವಾ ಇದಕ್ಕೆ ಏನಂತ ಕೇಳ್ತೀವಿ? ಬಂಡೆಗಲ್ಲು ಶಾಸನ. ಬಂಡೆಗಲ್ಲು ಶಾಸನ ಅಂತ ಡಿವೈಡ್. ಅಶೋಕನ ಶಾಸನಗಳನ್ನು ನಾವು ಶಿಲಾಶಾಸನಗಳು ಅಥವಾ ಬಂಡೆಗಲ್ಲು ಶಾಸನ ಅಂತ ಡಿವೈಡ್ ಮಾಡ್ಕೊಂಡಿವ್ರಿ ಅಶೋಕನ ಶಾಸನಗಳನ್ನ. ಹಾಗಾದ್ರೆ ಅಶೋಕನ ಶಾಸನಗಳು ಶಿಲಾಶಾಸನಗಳು ಅಥವಾ ಬಂಡೆಗಲ್ಲು ಶಾಸನಗಳು ಎಷ್ಟು ಕಂಡು ಬರ್ತಾವ್ರಿ? 14 ಬಂಡೆಗಲ್ಲು ಶಾಸನಗಳು ಕಂಡು ಬರ್ತಾವ ನೋಡ್ರಿ. ಬಂಡೆಗಳ ಮೇಲೆ, ಶಿಲಾಗಳ ಮೇಲೆ ಶಾಸನವನ್ನ ಹೊರಡಿಸಿದ್ ನೀವ. ಇದಕ್ಕೆ ನಾವು ಬಂಡೆಗಲ್ಲು ಶಾಸನ ಅಂತ ಕರಿತೀವ್ರಿ, ಶಿಲಾಶಾಸನಗಳಂತ ಕರಿತೀವ್ರಿ, ಬಂಡೆಗಲ್ಲು ಶಾಸನ ಅಂತ ಕರಿತೀವಿ. ಆದ್ರೆ ಅಶೋಕನ ಶಾಸನಗಳು ಬಂಡೆಗಲ್ಲಿನ ಮೇಲೆ ಎಷ್ಟು ಕಂಡು ಬರ್ತಾವ ಅಂದ್ರ 14 ಕಂಡು ಬರ್ತಾವ. ಕ್ವಶನ್ ಕೇಳ್ತಾನ, ಅಶೋಕನ ಬಂಡೆಗಲ್ಲು ಶಾಸನಗಳು ಎಷ್ಟು ಅದಾವ? 14 ಬಂಡೆಗಲ್ಲು ಶಾಸನ ಅದಾವ್ರಿ. ಅದ್ರೊಳಗೆ ನಮ್ಗೆ ಇಂಪಾರ್ಟೆಂಟ್ ಯಾವ್ದು ನೋಡ್ಕೋಬೇಕಾಗ್ತದೆ ನೋಡ್ರಿ. ಹಾಗಾದ್ರೆ ಇಲ್ಲಿ ಬಂಡೆಗಲ್ಲು ಶಾಸನಗಳನ್ನ ಗಮನಿಸಿದಾಗ ಹಾಗಾದ್ರೆ 1ನೇ ಬಂಡೆಗಲ್ಲು ಶಾಸನ ನೋಡ್ರಿ, ಅಶೋಕನ 1ನೇ ಬಂಡೆಗಲ್ಲು ಶಾಸನ. ಅಶೋಕನ ಒಂದನೇ ಬಂಡೆಗಲ್ಲು ಶಾಸನ ಏನ್ ಹೇಳ್ತಾನ ಅಂತ ಕೇಳ್ತಾನ ನಮ್ಗೆ ನೇರವಾಗಿ ಕ್ವಶನ್ ರೀ. ಅಶೋಕನ 1ನೇ ಬಂಡೆಗಲ್ಲು ಶಾಸನ ಏನ್ ಹೇಳ್ತಾನ ಅಂತ ಕೇಳ್ತಾನ ರೀ. ಅಶೋಕನ ಮೊದಲನೇ ಬಂಡೆಗಲ್ಲು ಶಾಸನ ನಮಗೆ ಏನನ್ನ ತಿಳಿಸ್ಕೊಡ್ತದ ನೋಡಿದ ನೇರವಾಗಿ ನೋಡಿ, ಪ್ರಾಣಿ ಬಲಿ ಯಾವ್ದ್ರಿ? ಪ್ರಾಣಿ ಬಲಿಯನ್ನ ಖಂಡಿಸಿದನು ನೋಡ್ರಿ. ಅಶೋಕನು ಪ್ರಾಣಿ ಬಲಿಯನ್ನ ಖಂಡಿಸಿದ ಅಂತೇಳಿ ಹೇಳಿಕೊಳ್ಳುವ ಶಾಸನ ನೋಡಿದ ಪ್ರಮುಖವಾಗಿ 1ನೇ ಬಂಡೆಗಲ್ಲು ಶಾಸನ ಹಿಡಿದೋರಿ. ಅಶೋಕನು ಪ್ರಾಣಿ ಬಲಿಯನ್ನ ನಿಷೇಧಿಸಿದ್ದನು, ಪ್ರಾಣಿ ಬಲಿಯನ್ನು ತಡೆ ಹಿಡಿದಿದ್ದನು ಅಂತೇಳಿ ಹೇಳುವ ಶಾಸನ ನೋಡಿದ ಎಷ್ಟ್ರಿ? ಬಂಡೆಗಲ್ಲು ಶಾಸನ ರೀ. ಆದ್ರೆ ಎಷ್ಟನೇ ಬಂಡೆಗಲ್ಲು ಶಾಸನ ಇದು? 1ನೇ ಬಂಡೆಗಲ್ಲು ಶಾಸನ ರೀ. 1ನೇ ಬಂಡೆಗಲ್ಲು ಶಾಸನ. ಹಾಗಾದ್ರೆ ಇನ್ನು 3ನೇ ಬಂಡೆಗಲ್ಲು ಶಾಸನ ನೋಡ್ರಿ. 3ನೇ ಬಂಡೆಗಲ್ಲು ಶಾಸನ ನಮಗೇನ್ ತಿಳಿಸ್ಕೊಡ್ತದ ನೋಡ್ರಿ. ಹಾಗಾದ್ರೆ ರಾಜನ ಕರ್ತವ್ಯಗಳ ಬಗ್ಗೆ ನೋಡಿ, ರಾಜನ ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ನೋಡ್ರಿ. 3ನೇ ಬಂಡೆಗಲ್ಲು ಶಾಸನ ನಮ್ಗೆ ಏನ್ ತಿಳಿಸ್ಕೊಡ್ತದ ಅಂದ್ರ ರಾಜನ ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡ್ತದ. ಒಂದನೇದು ಅಶೋಕನು ಪ್ರಾಣಿ ಬಲಿಯನ್ನ ಖಂಡಿಸಿದಂತ ಹೇಳ್ತದ, ನಿಷೇಧಿಸಿದಂತ ಹೇಳ್ತದ. ಇನ್ನು 3ನೇ ಬಂಡೆಗಲ್ಲು ಶಾಸನ ಮುಗಿಸಿದಾಗ ರಾಜನ ಕರ್ತವ್ಯಗಳ ಬಗ್ಗೆ ತಿಳಿಸ್ತದ. ಹಾಗೆ ಈ ಶಾಸನ ಹೇಳ್ತದ್ರಿ, ಏನ್ ಹೇಳ್ತದ ನೋಡಿದಾಗ ನೋಡ್ರಿ, ಈ ಶಾಸನ ಪ್ರಮುಖವಾಗಿ ಹೇಳ್ತದ. ಈ ಶಾಸನ ಏನ್ ಹೇಳ್ತದೆ ನೋಡಿದ್ರೆ ನೋಡಿ, ಈ ಶಾಸನ ಕೇಳಿ. ಇದು 6ನೇ ಬಂಡೆಗಲ್ಲು ಶಾಸನ ಕೇಳಿ. 1ನೇ ಬಂಡೆಗಲ್ಲು ಶಾಸನ ಪ್ರಾಣಿ ಬಲಿ ಬಗ್ಗೆ ತಿಳಿಸ್ಕೊಡ್ತಾರೆ, ಓಕೆನಾ. 6ನೇ ಬಂಡೆಗಲ್ಲು ಶಾಸನ ನೋಡಿದಾಗ ರಾಜನ ಕರ್ತವ್ಯಗಳ ಬಗ್ಗೆ 6ನೇ ಬಂಡೆಗಲ್ಲು ಶಾಸನ ಇದೆ, ರಾಜನ ಕರ್ತವ್ಯಗಳ ಬಗ್ಗೆ ಕೇಳ್ರಿ. ಹಾಗಾದ್ರೆ ರಾಜ ಹೆಂಗ್ ನೋಡ್ಬೇಕಂದ್ರೆ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಳ್ಳೋದು ನೋಡ್ರಿ. ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾನೆ ಅಂತ ಹೇಳ್ತಾರೆ ನೋಡ್ರಿ. ರಾಜನು
ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕಂತೇಳಿ ಹೇಳುವ ಶಾಸನ ನೋಡಿದ 6ನೇ ಬಂಡೆಗಲ್ಲು ಶಾಸನ ಇದು. 6ನೇ ಬಂಡೆಗಲ್ಲು ಶಾಸನ ನೆನಪಿರ್ಲಿ. ಹಾಗೆ ನಮಗ ಇನ್ನು ಅಶೋಕನ 3ನೇ ಬಂಡೆಗಲ್ಲು ಶಾಸನ. 3ನೇ ಬಂಡೆಗಲ್ಲು ಶಾಸನ ನಮಗೆ ಏನೇನು ನೋಡಿದಾಗ ಅಶೋಕ ನೋಡಿ. ಅಶೋಕ ಯಾರಿವ? ಅಶೋಕ ಬೌದ್ಧ ಧರ್ಮ, ಯಾವ ಧರ್ಮ ರೀ? ಬೌದ್ಧ ಧರ್ಮವನ್ನ ಸ್ವೀಕರಿಸುವುದರ ಬಗ್ಗೆ ತಿಳಿಸ್ಕೊಡ್ತದ ನೋಡ್ರಿ. ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ದಾನಂತೇಳಿ ತಿಳಿಸಿಕೊಡುವ ಶಾಸನ 3ನೇ ಬಂಡೆಗಲ್ಲು ಶಾಸನ. ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದಾನೆ ಅಂತ ಹೇಳುವ ಶಾಸನ ಇದು 3ನೇ ಬಂಡೆಗಲ್ಲು ಶಾಸನ ರೀ. ಅಶೋಕ ಬೌದ್ಧ ಧರ್ಮವನ್ನು ಏನ್ ಮಾಡಿದ? ಸ್ವೀಕಾರ ಮಾಡೋದನ್ನ ತಿಳ್ಕೊಂಡು ಹೇಳ್ಕೊಡ್ತದ ಶಾಸನ ಇದು. ಹಾಗೆ ನಂತರ ಪ್ರಮುಖವಾಗಿ ಇನ್ನ ಇದ್ರೊಳಗೆ ನೋಡಿ, ಮತ್ತೆ ಪ್ರಮುಖವಾಗಿ ಎಷ್ಟನೇ ಶಾಸನ ನೋಡಿದಾಗ 12ನೇ ಬಂಡೆಗಲ್ಲು ಶಾಸನ. 12ನೇ ಬಂಡೆಗಲ್ಲು ಶಾಸನ ನಮ್ಗೆ ಏನಾಗ್ತದೆ? ಇಂಪಾರ್ಟೆಂಟ್ ಆಗ್ತದೆ 12ನೇ ಬಂಡೆಗಲ್ಲು ಶಾಸನ. ಆ 12ನೇ ಬಂಡೆಗಲ್ಲು ಶಾಸನ ಗಮನಿಸಿದಾಗ ಇದೇನಪ್ಪ ಅಂದ್ರೆ ಶಾತವಾಹನರ ಮೂಲದ ಬಗ್ಗೆ ತಿಳಿಸ್ಕೊಡ್ತಾರೆ. ಶಾತವಾಹನರ ಮೂಲದ ಬಗ್ಗೆ ತಿಳಿಸ್ಕೊಡ್ತಾರೆ. ಶಾತವಾಹನರ ಮೂಲದ ಬಗ್ಗೆ ತಿಳಿಸ್ಕೊಡ್ತಾರೆ ನೆನಪಿಡುವರಿ. ಶಾತವಾಹನರ ಮೂಲದ ಬಗ್ಗೆ ತಿಳಿಸಿಕೊಡುವ ಶಾಸನ ನೋಡಿದಾಗ 12ನೇ ಬಂಡೆಗಲ್ಲು ಶಾಸನ ಆಗ್ತದೆ. ಹಾಗಾದ್ರೆ ಇನ್ನು ನಂತರ ಏನ್ ಮಾಡೋದು ಗೊತ್ತೇನ್ರಿ? 12ನೇ ಬಂಡೆಗಲ್ಲು ಶಾಸನ ಶಾತವಾಹನರನ್ನ ಏನ್ ಹೇಳ್ತಾರೆ ಗೊತ್ತೇನ್ರಿ? ಆಂಧ್ರದ ಭೃತ್ಯರು ಅಂತ ನೋಡ್ರಿ. ಆಂಧ್ರದ ಭೃತ್ಯರು ಅಥವಾ ಆಂಧ್ರದ ಸೇವಕರು ಅಂತ ಹೇಳ್ತಾನೆ. ನೆನಪಿಡುವರಿ. ಕ್ವಶನ್ ಕೇಳ್ತಾನ ರೀ. ಹಾಗಾದ್ರೆ ಅಶೋಕನ ಯಾವ ಶಾಸನ ನೋಡಿ? ಅಶೋಕನ ಯಾವ ಶಾಸನವು ಶಾತವಾಹನರನ್ನ ಆಂಧ್ರದ ಭೃತ್ಯರು, ಆಂಧ್ರದ ಸೇವಕರು ಅಂತೇಳಿ ಹೇಳ್ತಾರೆ ನೋಡಿದಾಗ 12ನೇ ಬಂಡೆಗಲ್ಲು ಶಾಸನ ರೀ. 12ನೇ ಬಂಡೆಗಲ್ಲು ಶಾಸನ ಮೋಸ್ಟ್ ಇಂಪಾರ್ಟೆಂಟ್ ಇದು. ಒಂದು 4 ಶಾಸನ ನೆನ್ಪಿಡುವರೆ ಬಂಡೆಗಲ್ಲು ಶಾಸನ ಒಳಗ ಏನೇನು ಹೇಳ್ತಾವ ಅಂತ ತಿಳ್ಕೊಂಡು. ಹಾಗಾದ್ರೆ ಇನ್ನು ನಮ್ಗೆ ಎಕ್ಸಾಮ್ ಪರ್ಪಸ್ ಆಗಿ ಮತ್ತೊಂದು ಇಂಪಾರ್ಟೆಂಟ್ ಶಾಸನ ಯಾವ್ದಂದ್ರೆ 13ನೇ ಬಂಡೆಗಲ್ಲು ಶಾಸನ ನೋಡಿ. 13ನೇ ಬಂಡೆಗಲ್ಲು ಶಾಸನ. 13ನೇ ಬಂಡೆಗಲ್ಲು ಶಾಸನ ನಿಮ್ಗೆ ಆಲ್ರೆಡಿ ಹೇಳೇನೆ. 13ನೇ ಬಂಡೆಗಲ್ಲು ಶಾಸನ ಎಲ್ಲಿ ಕಂಡು ಬರ್ತದೆ ನೋಡಿದಾಗ ಇದು ಒರಿಸ್ಸಾದ ದೌಲಿ ಎಂಬಲ್ಲಿ. ಎಲ್ಲಿ? ಒರಿಸ್ಸಾದ ದೌಲಿ ಎಂಬಲ್ಲಿ ಕಂಡು ಬರ್ತದೆ. ಒರಿಸ್ಸಾದ ದೌಲಿ ಎಂಬಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಯಾವ ಯುದ್ಧದ ಬಗ್ಗೆ ತಿಳಿಸ್ಕೊಡ್ತದೆ ಇದು? ಕಳಿಂಗ ನೋಡಿ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ಕೊಡ್ತದೆ. ಹಾಗಾದ್ರೆ ಆ ಒಂದು ದಯಾ ನದಿ ಒಳಗ ರಕ್ತ ಕಾಲುವೆ ಅಂತ, ದಯಾ ನದಿ ಒಳಗ ರಕ್ತ ಏನ್ ಮಾಡ್ತದ್ರಿ? ಕಾಲುವೆ ಅಂತ ಹರಿತದೆ ಅಂತ ತಿಳ್ಕೊಂಡು ಹೇಳ್ತಾನೆ ಇವ. ಸೊ ಈ ಶಾಸನ ಹೇಳ್ತದೆ 13ನೇ ಬಂಡೆಗಲ್ಲು ಶಾಸನ. ಹಾಗಾದ್ರೆ ಈ 13ನೇ ಬಂಡೆಗಲ್ಲು ಶಾಸನವನ್ನು ನಾವೇನ್ ಕರೆದ ಮಾತ್ರ ಕಳಿಂಗ ಶಾಸನ ಅಂತ ಕರಿತೀವಿ ನೋಡ್ರಿ. ಕಳಿಂಗ ಶಾಸನ ಅಂತ ಕರೆದ್ವಿ. ಒರಿಸ್ಸಾದ ದೌಲಿ ಎಂಬ ಪ್ರದೇಶದೊಳಗೆ ಬರ್ತದೆ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ಕೊಡ್ತದೆ. ಈ ಶಾಸನವನ್ನು ನಾವು ಕಳಿಂಗ ಶಾಸನ ಅಂತ ಕರಿತೀವಿ. 13ನೇ ಬಂಡೆಗಲ್ಲು ಶಾಸನ ಅಂತ ಕರಿತೀವಿ. ಹಾಗಾದ್ರೆ ಅಶೋಕನ ನೋಡ್ರಿ. ಅಶೋಕನ ಒಟ್ಟು 53 ಶಾಸನಗಳಲ್ಲಿ ಅತ್ಯಂತ ದೊಡ್ಡದಾದ ಶಾಸನ ಇದು. ಅತ್ಯಂತ ದೊಡ್ಡದಾದ ಶಾಸನ ನೋಡ್ರಿ. ಅತ್ಯಂತ ದೊಡ್ಡ ಶಾಸನ ಇದು ನೆನಪಿಡುವರಿ. ಒಟ್ಟಾರೆಯಾಗಿ ಭಾರತದೊಳಗ ಅಶೋಕನ 53 ಶಾಸನಗಳು ಏನ್ ಮಾಡ್ಯಾವ್ರಿ? ಸಿಕ್ಕಾಕೊಂಡವ್ ನಮಗೆ ದೊಡ್ಡವ್ರಿ. ಹಾಗಾದ್ರೆ ಈ ಒಂದು 50 ಶಾಸನಗಳನ್ನ ಗಮನಿಸಿದಾಗ ಅದ್ರೊಳಗೆ ಅತ್ಯಂತ ದೊಡ್ಡದು ಯಾವ್ದಂದ್ರೆ ಇದೆ 13ನೇ ಬಂಡೆಗಲ್ಲು ಶಾಸನ ರೀ. ಕಳಿಂಗ ಯುದ್ಧದ ವಿವರಣೆಯನ್ನು ತಿಳಿಸ್ಕೊಡೋದು ಸಂಪೂರ್ಣವಾಗಿದ್ದು ಒಟ್ಟ ಮರಿಬೇಡ್ರಿ. ಇವು 4 ಬಂಡೆಗಲ್ಲು ಶಾಸನ ಏನಾಗ್ತದೆ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಎಸ್ಕೇಳಿ. ಹಾಗಾದ್ರೆ ಇನ್ನ ನೋಡಿ ಏನ್ ಕಂಡುಬರ್ತದೆ? ಒಂದೆರಡು ಗುಹಾ ಶಾಸನಗಳು ಅಂತ ಬರ್ತದ್ರಿ. ಗುಹಾ ಶಾಸನಗಳು ಒಂದು ಬರಾಬರ ಗುಹಾ ಶಾಸನ ಅಂತ ಬರ್ತದೆ. ಬರಾಬರ ಗುಹಾ ಶಾಸನ ಅನ್ನೋದು ಅಂದ್ರೆ ನಾಗಾರ್ಜುನ ಗುಹಾ ಶಾಸನ ಅಂತ ಬರ್ತದೆ ನೋಡ್ರಿ. ನೆನ್ಬಿಡ್ರಿ. ನೋಡ್ರಿ ಬರಾಬರ್ ಗುಹಾ ಶಾಸನ ಅಂತ ಕರಿತೀವಿ. ನೋಡ್ರಿ ಡಿವೈಡ್ ಮಾಡ್ಕೊಂಡೆ ನಾವು. ಒಂದೇನು ಬಂಡೆಗಲ್ಲು ಶಾಸನ, ಎರಡನೇದು ಗುಹಾ ಶಾಸನ ಇದು. ಹಾಗಾದ್ರೆ ಬರಾಬರ್ ಶಾಸನ ಅಂತ ಬರ್ತದೆ. ಬರಾಬರ್ ಎಂಬ ಗುಹೆ ಬರ್ತದೆ ಕೇಳಿ. ಈ ಕಡೆ ಆಂಧ್ರ ಪ್ರದೇಶದೊಳಗೆ. ಹಾಗಾದ್ರೆ ಇದೇನಪ್ಪ ಅಂದ್ರೆ ಪ್ರಿಯದರ್ಶಿ ನೋಡ್ರಿ. ಪ್ರಿಯದರ್ಶಿ ಏನಂತ ಪ್ರಿಯದರ್ಶಿ ಅಂತ ಕರಿತ ನೋಡ್ರಿ. ಅಶೋಕನ ಪ್ರಿಯದರ್ಶಿ ಅಂತೇಳಿ ಕರೆದಿರುವ ಶಾಸನ ಯಾವುದು? ಬರಾಬರ್ ಶಾಸನ. ಅಶೋಕನ ಪ್ರಿಯದರ್ಶಿ ನೋಡಿ. ದೇವನಾಮ ಪ್ರಿಯ ಬೇರೆ ರೀ. ಹಾಗಾದ್ರೆ ಅಶೋಕನ ಎಲ್ಲಾ ಶಾಸನಗಳಲ್ಲಿ ದೇವನಾಮ ಪ್ರಿಯ ಅಂತದ. ಬಟ್ ದೇವನಾಮ ಪ್ರಿಯ ಅಂತ ಕರೆಯುವ ಶಾಸನ ನಾವು ಮಸ್ಕಿ ಶಾಸನ ಅಂತ ಕರಿತೀವಿ. ನಿಮ್ಗೆ ಯಾಕೆ ನಾವು ಹಂಗ ಕರಿತೀವಿ ತಿಳ್ಕೊಂಡು. ಎಲ್ಲಾ ಶಾಸನಗಳಲ್ಲಿ ಅಶೋಕನನ್ನ ದೇವನಾಮ ಪ್ರಿಯ ಅಂತ ಕರೆದಾರ. ಬಟ್ ಅಲ್ಲೇನಿಗಿರ್ತದಂದ್ರೆ ಶ್ರೀಲಂಕಾದ ಒಬ್ಬ ರಾಜ ಇದ್ದ. ಯಾರಿದ್ರು? ದೇವನಾಮ ಪ್ರಿಯ ಅಂತಿದ್ದಲೆ. ನಿಮ್ಗೆ ಹೇಳೇನೆ ಶ್ರೀಲಂಕಾದ ಯಾರಿದ್ರು? ದೇವನಾಮ ಪ್ರಿಯ ಅಂತಿದ್ದ. ಹಾಗಾದ್ರೆ ಆ ದೇವನಾಮ ಪ್ರಿಯ ಅಶೋಕನಿಗೆ ಸ್ವಲ್ಪ ಅವಿನಾಭಾವ ಸಂಬಂಧ ಹೊಂದಿದ್ದ. ಏನ್ ತಿಳ್ಕೊಂಡಾರ ಎಲ್ಲರೂ ಅವಾಗ? ಅಶೋಕನ ಶಾಸನಗಳಲ್ಲಿ ದೇವನಾಮ ಪ್ರಿಯ ಅಂತ ಬಂತಲ್ಲ.
ಎಲ್ಲರೂ ಏನ್ ಮಾಡ್ಕೊಂಡ್ರು, ಇಲ್ಲ ಶ್ರೀಲಂಕಾದ ಅರಸನ ಬಗ್ಗೆ ಬರದಾರ ಅಂತ ತಿಳ್ಕೊಂಡಿದ್ರು. ಯಾವಾಗ ನಮ್ಗೆ ಮಸ್ಕಿ ಶಾಸನ ಬರುತ್ತದಲ್ಲ ಅವಾಗ ಕ್ಲಿಯರ್ ಕಟ್ ಆಗ್ತದ. ದೇವನಾಮ ಪ್ರಿಯ ಅಶೋಕ ಅಂತ ಬರೆದ್ರು ಅಂದ್ರೆ ಅಶೋಕನನ್ನ ದೇವನಾಮ ಪ್ರಿಯ ಅಂತೇಳಿ ಕರ್ಕೊಂಡಾನ ಅಂತೇಳಿ ಅಲ್ಲಿ ಗೊತ್ತಾಯ್ತು ನಮಗ. ಅದಕ್ಕೆ ಮುಂಚೆ ಎಲ್ಲಾ ಶಾಸನಗಳಲ್ಲಿ ದೇವನಾಮ ಪ್ರಿಯ ಅಂತದ. ಬಟ್ ನಮಗ ಮಸ್ಕಿ ಶಾಸನವನ್ನ ಓದಿದಾಗ 1915 ಚಾರ್ಲ್ಸ್ ಬೈಡನ್ ಓದ್ತಾನ್ರಿ ಮಸ್ಕಿ ಶಾಸನವನ್ನ. ಅವಾಗ ಗೊತ್ತಾಗ್ತದೆ ನಮ್ಗ, ಇಲ್ಲ ಆ ದೇವನಾಮ ಪ್ರಿಯ ಅಂತ ತಿಳ್ಕೊಂಡು ಅಶೋಕನನ್ನ ಕರೆದಾರ ಅಂತೇಳಿ ಅವಾಗ ಗೊತ್ತಾಗ್ತದೆ ನಮಗ. ಅದಕ್ಕ ಅಶೋಕನನ್ನ ದೇವನಾಮ ಪ್ರಿಯ ಅಂತೇಳಿ ಕರೆಯುವ ಶಾಸನ ಯಾವ್ದು ಕರಿತೀವಿ ನಾವು? ಮಸ್ಕಿ ಶಾಸನ ಅಂತ ಕರಿತೀವಿ. ನೋಡೋಣ ಹೇಳಿ. ಹಾಗಾದ್ರೆ ಇದು ನಮ್ಗೆ ಏನಾಗ್ತದೆ ಪ್ರಮುಖವಾಗಿ ಒಂದೇನಾಗ್ತದೆ ಇಲ್ಲಿ ಯಾವ ಶಾಸನ ಇವು? ಗುಹಾ ಶಾಸನ ಆಗ್ತದೆ ಕೇಳಿ. ಅದರ ನಂತರ ಇದಾದ್ಮೇಲೆ ಸ್ಮರಣಾರ್ಥ ಅದೇ ಸ್ಮರಣಾರ್ಥ ನೋಡ್ರಿ. ಸ್ಮರಣಾರ್ಥ ಶಾಸನ ಅಂತ ಬರ್ತದೆ. ಸ್ಮರಣಾರ್ಥ ಶಾಸನ ನೆನಪಿನ ಸಂಬಂಧಿವು ನಿರ್ಮಾಣ ಆಗಿರ್ತವೆ. ಸ್ಮರಣಾರ್ಥ ಶಾಸನ ಅಂತ ತಿಳ್ಕೊಳ್ತಾರೆ. ಓಕೆನಾ? ಆದ್ರೆ ಸ್ಮರಣಾರ್ಥ ಶಾಸನಗಳನ್ನು ಗಮನಿಸಿದಾಗಲೇ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಹಾಗಾದ್ರೆ ಸ್ಮರಣಾರ್ಥ ಶಾಸನಗಳೆಲ್ಲ ನೆನಪಿನ ಸಲುವಾಗಿ ನಿರ್ಮಿಸಿದಂತ ಶಾಸನಗಳಾಗಿರ್ತವೆ ಕೇಳಿ. ಹಾಗಾದ್ರೆ ನಿಗ್ಲಿವೇಲ್ ಯಾವುದೇ ನಿಗ್ಲಿವೇಲ್ ಒಂದು ನಿಗ್ಲಿವೆ ಅಂತ ಬರ್ತದೆ. ನೇಪಾಳದೊಳಗೆ ನಿಗ್ಲಿವೆ ಶಾಸನ ಅಂತ ಬರ್ತದೆ. ನಿಗ್ಲಿವೆ ಇನ್ನೊಂದು ನೋಡಿದಾಗ ರುಮಂಡೈ, ಯಾವುದು ರುಮಿಂಡೈ ನೋಡಿ. ಯಾವ ಶಾಸನ ಇದು? ರುಮಿಂಡೈ ಶಾಸನ. ಕ್ವಶನ್ ಕೇಳ್ತಾರೆ ನಮ್ಗೆ, ಅಶೋಕನ 7 ಸ್ಮರಣಾರ್ಥ ಶಾಸನಗಳನ್ನ ಹೇಳಿ ಅಂತೇಳಿ. ಒಂದು ಯಾವಂದ್ರೆ ನಿಗ್ಲಿವೆ ಶಾಸನ ರೀ. ನಿಗ್ಲಿವೆ ಶಾಸನ ಎಲ್ಲಿ ಕಂಡು ಬರ್ತಾ? ನೇಪಾಳದೊಳಗೆ. ಇನ್ನೊಂದು ರುಮಿಂಡೈ ಶಾಸನ ನಿಮ್ಗೆ ಗೊತ್ತದ ರೀ. ಆದ್ರೆ ಅಶೋಕ ಇಲ್ಲಿ ರುಮಿಂಡೈ ಶಾಸನ ಹೊರಡಿಸಿ ಏನ್ ಮಾಡ್ತಾನ? ಬುದ್ಧನ ಜನನದ ಬಗ್ಗೆ ತಿಳಿಸ್ತಾನ. ಅಂದ್ರೆ ಬುದ್ಧನ ಸ್ಮರಣಾರ್ಥವಾಗಿ ಸಿದ್ಧವಾದಂತ ಶಾಸನ ಇದು. ಬುದ್ಧನ ಸ್ಮರಣಾರ್ಥವಾಗಿ ಸಿದ್ಧಗೊಂಡಂತ ಶಾಸನ ನೋಡಿದಾಗ ಪ್ರಮುಖವಾಗಿ ಯಾವ್ದಾಗ್ತದೆ? ರುಮಿಂಡೈ ಶಾಸನ ನೋಡ್ರಿ. ರುಮಿಂಡೈ ಶಾಸನ ರುಮಿಂಡೈ ಶಾಸನ ಅಂತ ನೆನಪಿಡುವರಿ. ಬುದ್ಧನ ಸ್ಮರಣಾರ್ಥವಾಗಿ ನಿರ್ಮಾಣಗೊಂಡಂತ ಶಾಸನ ಇದು. ಸ್ಮರಣಾರ್ಥ ಶಾಸನ ಅಂತ ಕೇಳಿ ನೋಡಿ ಕ್ವಶನ್ ಕೊಡ್ತಾನೆ ನಮ್ಗೆ. ರುಮಿಂಡೈ ಶಾಸನ ಎಂತ ಶಾಸನ ಆಗೈತಿ? ಇದು ಸ್ಮರಣಾರ್ಥ ಶಾಸನ. ಬಂಡೆಗಲ್ಲ ಶಾಸನ ಆಗೈತಿ ಅಂತ ಕೊಡ್ತಾನೆ. ಇಲ್ಲ, ಸ್ಮರಣಾರ್ಥ ಶಾಸನ ನೆನ್ಬಿಡುವರಿ. ಆದ್ರೆ ಮತ್ತೇನ್ ಮಾಡ್ತೀವಿ? ಸ್ತಂಭ ಶಾಸನ ತೋರಿಸ್ತಾನೆ ನಮ್ಗೆ. ಸ್ತಂಭ ಶಾಸನ ನಿಮ್ಗೆ ಗೊತ್ತದ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬುದ್ಧನು ಎಲ್ಲೇ ಬುದ್ಧನು ಸಾರನಾಥದೊಳಗೆ ಮಾಡಿದ ಮೊದಲ ಬೋಧನೆ ಏನ್ ಮಾಡಿದ ಬುದ್ಧನ. ಆಯ್ತಾ? ಅಲ್ಲಿ ಒಂದು ಸ್ತಂಭವನ್ನು ಹೊರಡಿಸ್ತಾನೆ. ಸ್ತಂಭವನ್ನು ಹೊರಡಿಸೋದ್ರೊಂದಿಗೆ ಅಲ್ಲಿ ಏನ್ ಮಾಡ್ತಾನ? ಕಮಲದ ಓಣ ಅಧೋಮುಖವಾಗಿಟ್ಟ ಅಲ್ಲಿ 4 ಲಾಂಛನಗಳನ್ನ ಇದು ಮಾಡ್ತಾನೆ. ಅದಕ್ಕೆ ನಾವು ಸ್ತಂಭ ಶಾಸನ ಅಂತ ಕರಿತೀವಿ. ಯಾವ್ದು? ಸಾರನಾಥ ಸ್ತಂಭ ಶಾಸನ ರೀ. ಸಾರನಾಥ ಸ್ತಂಭ ಶಾಸನ ನೋಡಿ. ಯಾವ್ದು? ಸಾರನಾಥ ನೋಡಿ. ಸಾರನಾಥ ಸ್ತಂಭ ಶಾಸನ ಅಂತ ಕರಿತೀವಿ. ಆದ್ರೆ ಸಾರನಾಥ ಸ್ತಂಭ ಶಾಸನ ಹೊರಡಿಸೋ ವ್ಯಕ್ತಿ ಯಾರಂದ್ರೆ ಅಶೋಕ ರೀ. ಆದ್ರೆ ಏನ್ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿದಾಗ ಈ ಒಂದು ಶಾಸನವನ್ನು ಗಮನಿಸಿದಾಗ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಸ್ತಂಭದ ಶಿರಭಾಗವನ್ನು ನಾವೇನ್ ಮಾಡ್ತೀವಿ? ಯಾವಾಗ 1950 ಜನವರಿ 26 ಭಾರತದ ರಾಷ್ಟ್ರ ಲಾಂಛನವಾಗಿ ಅಳವಡಿಸಿಕೊಂಡ್ವಿ. ಹೇಳಿ ನಮ್ಗೆ ಆಲ್ರೆಡಿ 1950 ಜನವರಿ 26 ಭಾರತದ ಲಾಂಛನವನ್ನಾಗಿ ನಾವೇನ್ ಮಾಡ್ತೀವಿ? ಅಳವಡಿಸಿಕೊಂಡ್ವಿ. ಇದ್ರೊಳಗೆ ಕಂಡುಬರುವ ಚಿತ್ರಗಳು ನೋಡಿದಾಗ ಹುಲಿ ಇರಬಹುದು. ಹುಲಿ ಇಲ್ಲ, ಹುಲಿ ತರ ನೋಡ್ರಿ. ಕುದುರೆ, ಆನೆ, ವೃಷಭ, ಇನ್ನೊಂದು ಸಿಂಹ ರೀ. 4 ದಿಕ್ಕಿಗೆ 4 ಮುಖ ಕಂಡು ಬರ್ತಾರೆ ನೋಡ್ರಿ. ಮತ್ತೆ ಇದ್ರೊಳಗ ಸತ್ಯಮೇವ ಜಯತೆ ಕಂಡು ಬರ್ತಾರೆ ಲಾಂಛನದೊಳಗ. ಅಶೋಕ್ ಬರ್ಸಿದ್ನೇನು? ಇಲ್ಲ. ಇನ್ನು ಧರ್ಮಚಕ್ರ ನೋಡಿ. ಹೇಳಿದ್ದಿಲ್ಲ ಧರ್ಮಚಕ್ರ ನೋಡಿ. ಧರ್ಮಚಕ್ರ ಎಲ್ಲಿ ಇರ್ತದ? ಧರ್ಮಚಕ್ರ ರೀ. ಧರ್ಮಚಕ್ರ ಇರ್ತದ. ಆ ಒಂದು ಪಟ್ಟಿ ಅಂತೇಳಿ ಕೆಳಗೆ ಪಟ್ಟಿ ಇರ್ತದಲ್ಲ, ಸಿಂಹದ ಕೆಳಗೆ ಪಟ್ಟಿ ಇರ್ತದಲ್ಲ, ಧರ್ಮಚಕ್ರ ಇತ್ತು. ಆನೆ, ಸಿಂಹ, ಕುದುರೆ, ವೃಷಭ ಮತ್ತು ಒಂಟಿನ ಹಾಕೋಬೇಡ್ರಿ, ಹುಲಿನ ಹಾಕೋಬೇಡ್ರಿ. ಆಯ್ತಾ? ಧರ್ಮಚಕ್ರ ಕೂಡ ಇರ್ತದೆ. ಅಶೋಕನ ಧರ್ಮಚಕ್ರ ಎಷ್ಟು ನೋಡಿದಾಗ ಇಲ್ಲಿ ಪ್ರಮುಖವಾಗಿ 8 ಗೆರೆ ಇರ್ತವ್ರಿ ಒಂದು ಚಕ್ರದೊಳಗೆ. ಅವುಗಳನ್ನ 24 ಚಕ್ರವನ್ನಾಗಿ ಮಾಡಿ ಈ ಲಾಂಛನಗಳು ಸೇರಿಸುತ್ತೇವೆ ನಾವು ಧರ್ಮಚಕ್ರವನ್ನು ನೋಡಿ. ಧರ್ಮಚಕ್ರ ಐತೆ ನಮ್ಮ ಭಾರತ ಲಾಂಛನಗಳು. ಅದೇ ಇನ್ನೊಂದು ವಾಕ್ಯ ಸೇರಿಸ್ತೇವೆ ಸತ್ಯಮೇವ ಜಯತೆ ಅಂತೇಳಿ. ಬಟ್ ಅದು ಅಶೋಕ್ ಬರ್ಸಿದ್ದಲ್ಲ ಲಾಂಛನದ ಕೆಳಗೆ. ಅದು ನಾವೇನ್ ಮಾಡಿದ್ವಿ? ಮಂಡೋಕ ಉಪನಿಷತ್ತಿನಿಂದ ರೀ. ಮಂಡೋಕ ಉಪನಿಷತ್ತಿನಿಂದ ಆಯ್ದುಕೊಂಡಿವ್ರಿ. ಏನಂತ ಆಯ್ದುಕೊಂಡಿವಿ ಅಂದ್ರೆ ಎಸ್ ನೆನ್ಬಿಡೋದು ಮೋಸ್ಟ್ ಇಂಪಾರ್ಟೆಂಟ್. ಸತ್ಯಮೇವ ಜಯತೆ
ನೆಕ್ಸ್ಟ್ ನಮ್ಗೆ ಸ್ವಲ್ಪ ಒಂದಿಷ್ಟು ಶಾಸನಗಳ ಬಗ್ಗೆ ಗೊತ್ತಿರಬೇಕು ಕೇಳಿ. ಹಾಗೆ ನೋಡಿ ನಮಗೆ ಕರ್ನಾಟಕದಲ್ಲಿ ನೋಡಿ ಇಲ್ಲಿ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು ನೋಡಿ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು ನೋಡಿ. ಇಲ್ಲಿ ಕೇಳ್ತಾನೆ ನೋಡ್ರಿ, ಭಾರತದ ಒಟ್ಟಾರೆಯಾಗಿ ದೊರೆತಂತ ಅಶೋಕನ ಶಾಸನಗಳ ಸಂಖ್ಯೆ ಎಷ್ಟಾಗಿದ್ದು ರೀ? 53 ಆಗಿದ್ದು. ಆದ್ರೆ ನಮ್ಮ ಕರ್ನಾಟಕದೊಳಗ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಕರ್ನಾಟಕದ 5 ಜಿಲ್ಲೆ ಎಷ್ಟು ಜಿಲ್ಲೆ? 5 ಜಿಲ್ಲೆಗಳಲ್ಲಿ ಕರ್ನಾಟಕದ 5 ಜಿಲ್ಲೆಗಳಲ್ಲಿ 9 ಸ್ಥಳಗಳಲ್ಲಿ 9 ಸ್ಥಳಗಳಲ್ಲಿ ಎಷ್ಟು ಶಾಸನಗಳು ದೊರೆತ ನೋಡಿದಾಗ 14 ಶಾಸನಗಳು ದೊರೆತ ನೋಡಿ. ಕ್ವಶನ್ ಕೇಳ್ತಾ ನಮಗ ನೋಡ್ರಿ, ಅಶೋಕನ ಶಾಸನಗಳು ಎಲ್ಲೆಲ್ಲಿ ದೊರೆತಾವ? ಜಿಲ್ಲೆಗಳನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಆ ಜಿಲ್ಲೆಗಳನ್ನ ನೆನ್ಪಿಟ್ಕೊಂಡ್ರೆ ಬೇರೆ ಜಿಲ್ಲೆಗೆ ಕೊಡ್ತಾನ. ಬೆಂಗಳೂರಲ್ಲಿ ದೊರೆತದೇನು, ಕೊಡಗಿನೊಳಗೆ ದೊರೆತದೇನು, ಮಂಡ್ಯದೊಳಗೆ ದೊರೆತದೇನು, ತುಮಕೂರಿನೊಳಗೆ ದೊರೆತ ಕೇಳ್ತಾನ. ನೀವು 5 ಜಿಲ್ಲೆಗಳು ನೆನ್ಪಿಟ್ಕೋರಿ, ಕ್ಲಿಯರ್ ಕಟ್ ಆಗ್ತದ ಅವಾಗ. ಓಕೆನಾ? ನೆನ್ಪಿಟ್ಕೋರಿ. ನೋಡ್ರಿ, ಕರ್ನಾಟಕದ ಒಟ್ಟಾರೆಯಾಗಿ 14 ಶಾಸನಗಳು ದೊರೆತವ್ರಿ. ಹಾಗಾದ್ರೆ ಎಷ್ಟು ಜಿಲ್ಲೆಗಳಲ್ಲಿ? 5 ಜಿಲ್ಲೆಗಳಲ್ಲಿ. 5 ಜಿಲ್ಲೆ ಎಷ್ಟು ಸ್ಥಳಗಳಲ್ಲಿ? 9 ಸ್ಥಳಗಳಲ್ಲಿ ಒಟ್ಟಾರೆಯಾಗಿ 14 ಶಾಸನಗಳು ದೊರೆತವ್ರಿ. ಹಾಗೆ ಕರ್ನಾಟಕದೊಳಗೆ ಏನೋ ಶಾಸನಗಳು ದೊರೆತವಲ್ಲ, ಪ್ರಾಕೃತ ಭಾಷೆ ನೋಡ್ರಿ. ಯಾವ ಭಾಷೆ ರೀ? ಪ್ರಾಕೃತ ಭಾಷೆ ರೀ. ಯಾವ ಲಿಪಿಯನ್ನು ಒಳಗೊಂಡವು? ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡ ನೆನ್ಪಿಟ್ಕೋರಿ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು ಸಂಪೂರ್ಣವಾಗಿ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡವ. ಯಾವ್ದು ಭಾಷೆ ರೀ? ಪ್ರಾಕೃತ ಭಾಷೆ, ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡವ್ರಿ ಅಶೋಕನ ಶಾಸನಗಳು. ಹಾಗಾಗಿ ಇಲ್ಲಿ ನಮ್ಗೆ ಎಕ್ಸಾಮ್ ಪರ್ಪಸ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ಶಾಸನಗಳು ಕೇಳ್ತಾವ್ರಿ ನೋಡ್ರಿ. ಹಾಗಾದ್ರೆ ಒಂದು ಕಲಬುರಗಿ ಅಂದ್ಕೊಂಡು ಬರ್ತದ್ರಿ. ಕಲಬುರಗಿ ಇನ್ನೊಂದು ಕಲಬುರಗಿ ಆದ್ಮೇಲೆ ರಾಯಚೂರು ಅಂದ್ಕೊಂಡು ಬರ್ತದೆ. ಯಾವ್ದ್ರಿ? ರಾಯಚೂರು ಇರ್ಬೋದು. ರಾಯಚೂರು ಆದ್ಮೇಲೆ ಪ್ರಮುಖವಾಗಿ ಇನ್ನೊಂದು ಅಂದ್ರೆ ಚಿತ್ರದುರ್ಗ. ಯಾವ್ದ್ರಿ? ಚಿತ್ರದುರ್ಗ ಅಂದ್ಕೊಂಡು ಬರ್ತದೆ. ಚಿತ್ರದುರ್ಗ. ಇನ್ನೊಂದು ನೋಡಿದಾಗ ಇಲ್ಲಿ ಬಳ್ಳಾರಿ ಅಂದ್ಕೊಂಡು ಬರ್ತದೆ. ಇನ್ನೊಂದು ನೋಡಿದಾಗ ಯಾವ್ದಂದ್ರೆ ಕೊಪ್ಪಳ ನೋಡಿ. ಕ್ವಶನ್ ಕೇಳ್ತಾರೆ ನಮಗೆ ನೋಡ್ರಿ, ಕೊಪ್ಪಳ ಕೇಳಿ. ಹಾಗಾದ್ರೆ ಅಶೋಕನ ಶಾಸನಗಳು ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ? 5 ಜಿಲ್ಲೆಗಳಲ್ಲಿ ದೊರೆತಾವ. ಒಂದ್ ನೋಡಿದಾಗ ಕೇಂದ್ರ ಯಾವ್ದಾಗ್ತದ್ರಿ? ಕಲಬುರಗಿ, ರಾಯಚೂರು, ನಂತರ ಚಿತ್ರದುರ್ಗ, ಬಳ್ಳಾರಿ, ನಂತರ ಯಾವ್ದ್ರ ಯಾವುದು? ಕೊಪ್ಪಳ ರೀ ನೋಡ್ರಿ. ಹಾಗಾಗಿ ಇಲ್ಲಿ ಕ್ವಶನ್ ಕೇಳ್ತಾನ, ಇಲ್ಲಿ ಯಾವ ಸ್ಥಳಗಳ ನೋಡಿ. ಕಲಬುರಗಿ ಒಳಗ ಒಂದು ಸನ್ನತಿ ಅಂತ ಬರ್ತದೆ. ಸನ್ನತಿ ನೋಡ್ರಿ, ಕಲಬುರಗಿ ಶಾಸನ ಸನ್ನತಿ ಶಾಸನ ಅಂತ ಬರ್ತದೆ. ಸನ್ನತಿ ಎಂಬ ಗ್ರಾಮಗಳು ಸಿಕ್ಕುರಿ. ನಂತರ ರಾಯಚೂರನ್ನು ಗಮನಿಸಿದಾಗ ಮಸ್ಕಿ ಎಂಬ ಸ್ಥಳಗಳಲ್ಲಿ ಸಿಕ್ತು. ರಾಯಚೂರಿನ ಮಸ್ಕಿ ಎಂಬಲ್ಲಿ. ಹಾಗಾದ್ರೆ ಚಿತ್ರದುರ್ಗ ನೋಡಿದಾಗ ಯಾವ್ದ್ರಿ? ಬ್ರಹ್ಮಗಿರಿ. ಯಾವುದು? ಬ್ರಹ್ಮಗಿರಿ. ಸಿದ್ದಾಪುರ. ಸಿದ್ದಾಪುರ. ಇನ್ನೊಂದು ಯಾವ್ದ್ರಿ? ಜಟ್ಟಿಂಗ ರಾಮೇಶ್ವರ ಎಂಬ ಸ್ಥಳಗಳು ಸಿಗ್ತವೆ. ಜಟ್ಟಿಂಗ ರಾಮೇಶ್ವರ ಅಂತ ಹೇಳ್ಕೊಂಡು. ಅದೇ ರೀತಿ ಪ್ರಮುಖವಾಗಿ ಬಳ್ಳಾರಿ ನೋಡಿದಾಗ ಉದಯಗೋಳ. ಯಾವ ಗೋಳ ರೀ? ಉದಯಗೋಳಂ ಅಥವಾ ಉದಯಗೋಳ ಅಂತ ಕರಿತೀವಿ. ಇನ್ನೊಂದು ನೋಡಿದಾಗ ನಿಟ್ಟೂರು. ಯಾವ್ರಿ? ನಿಟ್ಟೂರು ಅಂತ ಕರಿತೀವಿ. ಇನ್ನೊಂದು ಗವಿಮಠ. ಯಾವ್ದ್ರಿ? ಗವಿಮಠ ಮತ್ತು ಪಾಲ್ಕಿಗುಂಡ. ಯಾವ ಗುಂಡ ರೀ? ಪಾಲ್ಕಿಗುಂಡ. ಕ್ವಶನ್ ಕೇಳ್ತಾರೆ ನೋಡ್ರಿ, ನೆನ್ಪಿಡ್ಬೋದು. ಹಾಗಾದ್ರೆ ಕರ್ನಾಟಕದ ಎಷ್ಟು ಜಿಲ್ಲೆ ಅಂದ್ರೆ 5 ಜಿಲ್ಲೆ ನೋಡ್ರಿ. ಕಲಬುರಗಿ 1, ರಾಯಚೂರು 2, ಚಿತ್ರದುರ್ಗ 3, ನಂತರ ಪ್ರಮುಖವಾಗಿ ಬಳ್ಳಾರಿ 4, ಕೊಪ್ಪಳ ಎಷ್ಟು? 5. 9 ಸ್ಥಳ ಅಂತೇಳಿ ನಾನು ನಿಮ್ಗೆ ನೋಡ್ರಿ. ಸನ್ನತಿ 1 ಮತ್ತೆ ಅಲ್ಲಿ 2 ಶಾಸನ ಇರ್ತಾವ. ಮತ್ತೆ ಬೇರೆ ಬಟ್ಟೆ ಸ್ಥಳ ಕೇಳ್ತಾರೆ ಇಲ್ಲಿ. ಸನ್ನತಿ 1. ಹಾಗಾದ್ರೆ ಮಸ್ಕಿ 2, ನಂತರ ಬ್ರಹ್ಮಗಿರಿ 3, 4 ಸಿದ್ದಾಪುರ, 5 ಜಟ್ಟಿಂಗ ರಾಮೇಶ್ವರ, 6 ಉದಯಗೋಳ, 7 ನಿಟ್ಟೂರು, 8 ಗವಿಮಠ, 9 ಪಾಲ್ಕಿಗುಂಡ. ಕರ್ನಾಟಕದ 5 ಜಿಲ್ಲೆಯ 9 ಸ್ಥಳಗಳಲ್ಲಿ ಒಟ್ಟಾರೆಯಾಗಿ 14 ಶಾಸನಗಳು ನಮ್ಮ ಅಶೋಕನ ಶಾಸನಗಳು ಕರ್ನಾಟಕದೊಳಗೆ ದೊರೆತವೆ. ಹಾಗಾದ್ರೆ ಅಶೋಕನಿಗೆ ಮತ್ತು ಕರ್ನಾಟಕಕ್ಕೆ ಅವಿನಾಭಾವ ಸಂಬಂಧ ಇರ್ತದೆ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿರಬೇಕು ಕೇಳಿ. ಅದು ನೋಡಿ, ಇನ್ನು ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಮತ್ತೆ ಏನು ಮೋಸ್ಟ್ ಇಂಪಾರ್ಟೆಂಟ್ ಗಮನಿಸಿದಾಗ ನೋಡ್ರಿ, ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮತ್ತೊಂದು ಅಂಶ ಏನಂತಂದ್ರೆ ನೋಡ್ರಿ, ಹಾಗಾಗಿ ಈ ಶಾಸನಗಳಲ್ಲಿ ನಾವು 3 ಶಾಸನಗಳ ಬಗ್ಗೆ ನಾವು ವಿವರವಾಗಿ ಓದಬೇಕು. ಒಂದು ಸನ್ನತಿ ಶಾಸನ, ಮಸ್ಕಿ ಶಾಸನ, ಇನ್ನೊಂದು ಬ್ರಹ್ಮಗಿರಿ ಶಾಸನ ರೀ. 3 ಶಾಸನಗಳನ್ನ ನಾವೇನ್ ಮಾಡ್ಬೇಕ್ರಿ? ಡೀಟೇಲ್ ಆಗಿ ಓದಬೇಕಾಗ್ತದೆ. ಹೊಸದಾಗಿ 14 ಶಾಸನಗಳಲ್ಲಿ 3 ಶಾಸನಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಕ್ವಶನ್ ಕೇಳ್ತಾನೆ ನಮಗೆ, ನೆನ್ಪಿಡುವರು ಕೇಳಿ. ಹಾಗಾದ್ರೆ 3 ಶಾಸನಗಳನ್ನು ಗಮನಿಸಿದಾಗ ಒಂದು ಸನ್ನತಿ ಶಾಸನ ಬಗ್ಗೆ ನೋಡಿದ್ರಿ. ಸನ್ನತಿ ಶಾಸನ ಬಗ್ಗೆ ನೋಡೋಣ ನಾವು. ಹಾಗಾದ್ರೆ ಸನ್ನತಿ ಶಾಸನವನ್ನು ಗಮನಿಸಿದಾಗ ಇವರು ಸನ್ನತಿ ಎಂಬ ಶಾಸನ ರೀ. ಸನ್ನತಿ ಎಂಬ ಶಾಸನ ನಾವು ಪ್ರಮುಖವಾಗಿ ಯಾವ ಜಿಲ್ಲೆಗಳು ಬರ್ತದೋ? ಕಲಬುರಗಿ ಒಳಗೆ ಬರ್ತದೆ ನೋಡ್ರಿ. ಯಾದಗಿರಿ ನಿಯರದ. ಸನ್ನತಿ ಎಂಬ ಗ್ರಾಮ ಯಾದಗಿರಿ ಭಾಳ ಹತ್ರ ಅದ ರೀ. ಬಟ್ ಜಿಲ್ಲೆ ಅಂದ್ರೆ ಯಾವುದು? ಕಲಬುರಗಿ. ನಮ್ಗೆ ಕನ್ಫ್ಯೂಸ್ ಆಗೈತ್ರಿ. ಕೆಲವೊಂದಿಷ್ಟು ಬುಕ್ಗಳು ಯಾದಗಿರಿ ಕೊಟ್ಟಿರ್ತಾನ. ಯಾದಗಿರಿಗೆ ಭಾಳ ನಿಯರ್ ಆಗ್ಯದ ರೀ. ಯಾದಗಿರಿ ಜಿಲ್ಲೆಗೆ ಇದು. ಬಟ್ ಏನಂದ್ರೆ ಕಂಡೂರು ಜಿಲ್ಲೆ ಯಾವ್ದಂದ್ರೆ ಕಲಬುರಗಿ ಜಿಲ್ಲೆ ಯಾವ್ದಾದ್ರು ನೋಡಿದಾಗ
ಚಿತ್ತಾಪುರ ಅಂತ ಕರಿತೇವೆ. ಚಿತ್ತಾಪುರ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನೊಳಗ ಸನ್ನತಿ ಎಂಬ ಗ್ರಾಮ ಅದ ರೀ. ಸನ್ನತಿ ಎಂಬ ಗ್ರಾಮ. ಈ ಸನ್ನತಿ ಗ್ರಾಮದೊಳಗ ಅಶೋಕನಿಗೆ ಸಂಬಂಧಪಟ್ಟಂತ ವಿಷಯಗಳು ಶಾಸನಗಳು ದೊರೆತಾವ ನಮಗೆ. ಇದಕ್ಕೆ ನಾವು ಸನ್ನತಿ ಶಾಸನ ಅಂತ ಕರಿತೇವ್ರಿ. ಆದ್ರೆ ಸನ್ನತಿ ಯಾವ ನದಿಯ ದಡ ಮಾಡ್ಕೊಂಡು ಬರ್ತದ? ಭೀಮಾ ನದಿಯ ದಡ ಮಾಡ್ಕೊಂಡು ಬರ್ತದ ನೋಡ್ರಿ. ಸನ್ನತಿ ಎಂಬ ಗ್ರಾಮ ಯಾವ ನದಿಯ ದಡ ಮೇಲೆ ಕಂಡು ಬಂತು? ಭೀಮಾ ನದಿಯ ದಡ ಮೇಲೆ ಕಂಡು ಬಂತು. ಯಾವ ಜಿಲ್ಲೆಯಲ್ಲಿ? ಕಲಬುರಗಿ ಜಿಲ್ಲೆ ಒಳಗೆ. ಯಾವ ತಾಲೂಕು? ಚಿತ್ತಾಪುರ ತಾಲೂಕು ಒಳಗ. ಇಲ್ಲಿ ಅಶೋಕನಿಗೆ ಸಂಬಂಧಿಸಿದ ಶಾಸನಗಳು ಸಿಗ್ತಾವ. ಇದಕ್ಕೆ ನಾವು ಸನ್ನತಿ ಶಾಸನ ಅಂತ ಕರಿತೀವಿ. ಸನ್ನತಿ ಶಾಸನ ಇರ್ಲಿ. ಹಾಗಾದ್ರೆ ಇಲ್ಲಿಂದ ಸ್ವಲ್ಪ 1-2 ಕಿಲೋಮೀಟರ್ ಮುಂದೆ ಹೋದ್ರೆ ಕಂಗನಹಳ್ಳಿ ಅಂತ ಬರ್ತೇವ್ರಿ. ಕಂಗನಹಳ್ಳಿ ಅಂತ ಬರ್ತದೆ. ಸ್ವಲ್ಪ ರೀ ಸನ್ನತಿಯಿಂದ 2 ಕಿಲೋಮೀಟರ್ ಮುಂದೆ ಹೋಗ್ರಿ. ಸನ್ನತಿಯಿಂದ 2 ಕಿಲೋಮೀಟರ್ ಮುಂದೆ ಹೋದ್ರೆ ಯಾವ ಸಿಗ್ತದೆ? ಇಲ್ಲಿ ಕಂಗನಹಳ್ಳಿ ಅಂತ ಒಂದು ಊರು ಸಿಗ್ತದೆ. ನಾವು ಒಂದೇ ಸ್ಥಳ ಅಂತ ಗುರುತಿಸ್ತೇವೆ, ಸನ್ನತಿ ಮತ್ತು ಕಂಗನಹಳ್ಳಿ ಅಂತ. ಹಾಗಿರ್ಲಿ ಅಶೋಕನ ನೋಡಿ. ಅಶೋಕನ ಉಬ್ಬು ಶಿಲ್ಪಗಳು ನೋಡ್ರಿ. ಅಶೋಕನ ಉಬ್ಬು ಶಿಲ್ಪಗಳು ಎಂತ ಶಿಲ್ಪಗಳು ರೀ? ಉಬ್ಬು ಶಿಲ್ಪಗಳು ಕಂಡು ಬರ್ತಾವ. ಕ್ವಶನ್ ಕೇಳ್ತಾನ. ಅಶೋಕನ ಶಾಸನಗಳು ಅಶೋಕನ ಉಬ್ಬು ಶಿಲ್ಪಗಳು ಎಲ್ಲಿ ಕಂಡು ಬರ್ತಾವ? ಕಂಗನಹಳ್ಳಿ ಶಾಸನದೊಳಗ. ಕಂಗನಹಳ್ಳಿ ಶಾಸನ ಎಲ್ಲಿ ಕಂಡು ಬರ್ತದ್ರಿ? ಸನ್ನತಿ ಎಂಬ ಗ್ರಾಮದ ಸಮೀಪ ಕಂಡು ಬರ್ತದ. ಕೇವಲ ಬರೀ 2 ಕಿಲೋಮೀಟರ್ ಅದ. ಹಾಗಾದ್ರೆ ಇಲ್ಲಿ ರಾಯಾಶೋಕ ನೋಡಿ. ರಾಯಾಶೋಕ ಅಂತ ಕರಿತಿದ್ದು ಯಾವ ನೋಡಿ? ರಾಯಾಶೋಕನ ಕ್ವಶನ್ ಗಳನ್ನ ಕೇಳ್ತಾನ. ಕಂಗನಹಳ್ಳಿ ಶಾಸನ ಏನ್ ಮಾಡ್ತಾರ? ರಾಯಾಶೋಕ ಅಂತ ಕರೀತದ ಅಶೋಕನಿಗೆ. ಕಂಗನಹಳ್ಳಿ ಇರ್ಲಿಕ್ಕೆ ನೀವು ಸನ್ನತಿ ಅಂತ ಹಾಕ್ರಿ. ಆಯ್ತಾ? ಆ ಕ್ವಶನ್ ಕೇಳ್ತಾನ. ಮತ್ತೆ ಕ್ವಶನ್ ಕೇಳಿ ನೋಡ್ರಿ. ಶಾತವಾಹನರಿಗೆ ನೋಡಿ. ಶಾತವಾಹನರಿಗೆ ಸಂಬಂಧಿಸಿದ ಸ್ತೂಪಗಳು ಅಂದ್ರೆ ಬೌದ್ಧ ಧರ್ಮಕ್ರಿ. ಅಂದ್ರೆ ಬೌದ್ಧ ಧರ್ಮಕ್ಕಾಗಿ ಶಾತವಾಹನರು ನಿರ್ಮಿಸಿದ ಸ್ತೂಪಗಳು ಮತ್ತು ಅಶೋಕನಿಗೆ ಸಂಬಂಧಿಸಿದ ಶಾಸನಗಳು ಒಟ್ಟಾರೆ ಹೇಳಿಕೊಂಡು ಬರ್ತಾವ. ಸನ್ನತಿ ಒಳಗೆ ಕ್ವಶನ್ ಕೇಳಿದಾನ. ಸಿಲಬಸ್ ಕ್ವಶನ್ ಕೇಳ್ತಾನೆ. ಏನಂತ ಕೇಳ್ತಾನೆ? ಯಾವ ಸ್ಥಳದಲ್ಲಿ ಅಶೋಕನಿಗೆ ಸಂಬಂಧಿಸಿದ ಶಾಸನಗಳು ಮತ್ತು ಶಾತವಾಹನರಿಗೆ ಸಂಬಂಧಿಸಿದ ಸ್ತೂಪಗಳು ಕಂಡು ಬರ್ತಾವ? ಸನ್ನತಿ ಎಂಬ ಗ್ರಾಮದೊಳಗ. ನಾನು ಹೇಳೇನಿ ಬೌದ್ಧ ಧರ್ಮ ಹೇಳ್ಬೇಕಂದ್ರೆ ಹೇಳೇನಿ. ಭಾರತದೊಳಗ ಕರ್ನಾಟಕದೊಳಗ ಎಲ್ಲಿ ನಮ್ಗ ಬುದ್ಧನ ಅವಶೇಷಗಳು ಕಂಡು ಬರ್ತಾವ್ರಿ? ಸನ್ನತಿ ಒಳಗ್ರಿ. ಸನ್ನತಿ ಒಳಗ ಕಂಡು ಬರ್ತದ. ಸನ್ನತಿ ರೀ, ನೆನ್ಬಿಡ್ಕೋರಿ. ಮರಿಬೇಡಿ. ಕ್ವಶನ್ ಭಾಳ ಕೇಳ್ತಾನೆ. ಏನ್ ಕೇಳಿ ನೋಡ್ರಿ. ಏನಿಲ್ಲ, ಶಾತವಾಹನರಿಗೆ ಸಂಬಂಧಿಸಿದ ಸ್ತೂಪ ಮತ್ತು ಅಶೋಕನಿಗೆ ಸಂಬಂಧಿಸಿದ ಶಾಸನಗಳು ಎಲ್ಲಿ ಕಂಡು ಬರ್ತಾವ ಅಂತ ತಿಳ್ಕೊಂಡು ಸನ್ನತಿ ಎಂಬ ಗ್ರಾಮದೊಳಗೆ. ಸನ್ನತಿ ಎಂಬ ಗ್ರಾಮದೊಳಗೆ. ಆ ಅಶೋಕನನ್ನ ರಾಯಾಶೋಕನ ಕರೆದೇವ್ರಿ. ಕಂಗನಹಳ್ಳಿ ಶಾಸನ ರೀ. ಅಶೋಕನನ್ನ ಪ್ರಿಯದರ್ಶನ್ ಕರೆದು ಗುರಾಬದ ಶಾಸನ ರೀ. ಅಲ್ಲಾಗಿಲ್ಲ ಅದು. ಇದು ನಮ್ಗೆ ಈ ಶಾಸನಗಳ ಬಗ್ಗೆ ಗೊತ್ತಿರೋಣ. ಸನ್ನತಿ ಶಾಸನದ ಬಗ್ಗೆ ಇದು ಅಂಶ ರೀ. ಒಂದು ಅಂಶ ಹೇಳಿ. ಹಾಗಾದ್ರೆ ಸನ್ನತಿ ಶಾಸನ ಆದ್ಮೇಲೆ ನಮಗೆ ಪ್ರಸಿದ್ಧವಾಗಿ ಕಂಡುಬರೋದಂದ್ರೆ ಬ್ರಹ್ಮಗಿರಿ ಅಂತ ಹೇಳ್ಕೊಂಡು. ಯಾವ ಗಿರಿ ರೀ? ಬ್ರಹ್ಮಗಿರಿ ಶಾಸನ ರೀ. ಬ್ರಹ್ಮಗಿರಿ ಶಾಸನ. ಹಾಗಾದ್ರೆ ಬ್ರಹ್ಮಗಿರಿ ಶಾಸನವನ್ನ ಗಮನಿಸಿದ ನೋಡ್ರಿ. ಬ್ರಹ್ಮಗಿರಿ ಶಾಸನವನ್ನ ಗಮನಿಸಿದಾಗ ಇದು ಯಾವ ಜಿಲ್ಲೆ ಒಳಗೆ ಬಂದ್ರಿ? ಸಿದ್ದಾಪುರ. ಯಾವುದು? ಸಿದ್ದಾಪುರ ನೋಡಿ. ಚಿತ್ರದುರ್ಗ ನೋಡ್ರಿ. ಯಾವ್ದು ಅದು? ಚಿತ್ರದುರ್ಗ. ಯಾವ ಜಿಲ್ಲೆ ನೋಡಿದಾಗ ಚಿತ್ರದುರ್ಗ ಬಂತು ಬ್ರಹ್ಮಗಿರಿ ಶಾಸನ. ಹಾಗಾದ್ರೆ ಚಿತ್ರದುರ್ಗ ಜಿಲ್ಲೆ ಒಳಗೆ ಬರ್ತದೆ. ಈಗ ಬ್ರಹ್ಮಗಿರಿ ಶಾಸನವನ್ನು ಗಮನಿಸಿದಾಗ್ರಿ. ಇದನ್ನ 1891 ಮತ್ತು 1892 ವ್ಯತ್ಯಾಸ ನೋಡ್ರಿ. ಸ್ವಲ್ಪ ನಾನು ಲಾಸ್ಟ್ ಟೈಮ್ ಯಾವಾಗ 37 ಹೇಳಿದ್ದೆ. 29 ಹೇಳಿದ್ದೆ. 1829 ಹೇಳಿದ್ದೆ. ಅದು ಸ್ವಲ್ಪ ಏನ್ ಮಾಡ್ಕೋರಿ, 1891 ಮತ್ತು 92 ಮಾಡ್ಕೋರಿ. ಯಾವ ಶಾಸನ ಇದು? ಬ್ರಹ್ಮಗಿರಿ ಶಾಸನ ರೀ. ಬ್ರಹ್ಮಗಿರಿ ಶಾಸನ. ಹಾಗಾದ್ರೆ ಏನು ವಿಶೇಷತೆ ಇದು? ಬ್ರಹ್ಮಗಿರಿ ಶಾಸನದ ಏನು ವಿಶೇಷತೆ? ಇದು ನೋಡ್ರಿ, ಕರ್ನಾಟಕದಲ್ಲಿ ಅಶೋಕನ ಮೊದಲ ಶಾಸನ. ಅಶೋಕನ ಮೊದಲ ಶಾಸನ ಇದು. ಅಶೋಕನ ಮೊದಲ ಶಾಸನ ನೆನ್ಪಿಟ್ಕೋರಿ. ಕರ್ನಾಟಕದಲ್ಲಿ ದೊರೆತಂತ ಅಶೋಕನ ಮೊಟ್ಟ ಮೊದಲ ಶಾಸನ ನೋಡಿದಾಗ ಯಾವುದು? ಬ್ರಹ್ಮಗಿರಿ ಶಾಸನ ರೀ. ಕರ್ನಾಟಕದೊಳಗೆ ದೊರೆತಂತ ಅಶೋಕನ ಮೊದಲ ಶಾಸನ ಇದು. ಅಥವಾ ಕನ್ನಡದ ಮೊದಲ ಕರ್ನಾಟಕದ ರೀ. ಕನ್ನಡದನ್ನ ಹೋಗ್ಬೇಡ್ರಿ. ಕರ್ನಾಟಕದ ಮೊದಲ ಶಾಸನ ಅಂತ ಕರೀಲಿಕ್ಕೆ. ಕನ್ನಡದ ಮೊದಲ ಶಾಸನ ಅಲ್ಲ, ಕರ್ನಾಟಕದ ಮೊದಲ ಶಾಸನ. ಕನ್ನಡ ಭಾಷೆಗೆ ಸಂಬಂಧಿಸಿದ್ದು. ಇದು ಪ್ರಾಕೃತ ಭಾಷೆ ಒಳಗದ ರೀ. ಅದೇನ್ ಕರ್ನಾಟಕದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ. ಯಾರು ನಿರ್ಮಾಣ ಮಾಡ್ತಾರೆ? ಅಶೋಕ ರೀ. ಅದು ನೋಡ್ರಿ, ಅಶೋಕನ ಶಾಸನಗಳನ್ನ ಕೆತ್ತಿದ ನೋಡಿದಾಗ ಚಪ್ಪಡ ನೋಡ್ರಿ. ಯಾವುದೇ ಶಾಸನ ಇರ್ಲಿ ನಮ್ಗ, ಸನ್ನತಿ ಇರ್ಲಿ, ಮಸ್ಕಿ ಇರ್ಲಿ, ಎಲ್ಲ ಶಾಸನಗಳನ್ನ ಕೆತ್ತಿದವಾಗ ಚಪ್ಪಡ ಅಂತ ನೆನ್ಪಿಡುವರು. ಚಪ್ಪಡ. ಅಶೋಕನ ಶಾಸನಗಳನ್ನ ಕೆತ್ತಿದ ವ್ಯಕ್ತಿ ಯಾರು? ಚಪ್ಪಡ. ಶಿಲ್ಪಿ ಯಾರು? ಚಪ್ಪಡ ಅಂತ ಹೇಳ್ರಿ. ಆ ಕ್ವಶನ್ ಕೇಳಿದ ನಮ್ಗೆ ಬ್ರಹ್ಮಗಿರಿ ಶಾಸನ ಕೆತ್ತಿದವ ಅಂತ ಹೇಳಿ ಚಪ್ಪಡ ರೀ. ಮಸ್ಕಿ ಇರೋ ಯಾವುದೇ ಶಾಸನ ಇರಲಿ ಚಪ್ಪಡ ಅಂತ ನೆನ್ಪಿಡುವರು ನೀವು. ಹಾಗಾದ್ರೆ ಈ ಒಂದು ಬ್ರಹ್ಮಗಿರಿ ಶಾಸನ ಏನು ವಿಶೇಷತೆ ಒಳಗೊಂಡದು? ಕರ್ನಾಟಕದ ಮೊದಲ ಶಾಸನ ಅಂತ ಕರೆದ್ರಿ. ಕರ್ನಾಟಕದಲ್ಲಿ ಅಶೋಕನ ಮೊದಲ ಶಾಸನ ಅಂತ ಕರೆದ್ರಿ.
ಹಾಗಾದ್ರೆ ಮೊಟ್ಟ ಮೊದಲು ನೋಡಿ ಇದ್ರೊಳಗೆ ಈ ಶಾಸನದೊಳಗೆ ಮೊಟ್ಟ ಮೊದಲು ಕನ್ನಡದ ಪದ ಯಾವ್ದ್ರೆ ಇಸಿಲ ಎಂಬ ಪದ ಕಂಡುಬರ್ತದೆ ನೋಡಿ. ಕನ್ನಡದ ಮೊಟ್ಟ ಮೊದಲ ಪದ ಇದು. ಕನ್ನಡದ ಮೊಟ್ಟ ಮೊದಲ ಪದ ಯಾವ್ದ್ರೆ ಇಸಿಲ. ಇಸಿಲ ನೋಡ್ರಿ, ಇಸಿಲ. ಇಸಿಲ ಎಂಬ ಪದವು ಯಾವ ಶಾಸನದೊಳಗೆ ಬಂತು? ಬ್ರಹ್ಮಗಿರಿ ಶಾಸನದೊಳಗ. ಇಸಿಲ ಅಂದ್ರೇನು? ಕೋಟೆಯೊಳಗಿನ ಊರು ಯಾವ್ದ್ರಿ? ಕೋಟೆ. ಕೋಟೆಯೊಳಗಿನ ಒಳಗಿನ ಊರು ಅಥವಾ ಕೋಟೆಯೊಳಗಿನ ಗ್ರಾಮ, ನಗರ ಅಂತ ಕರೆದ್ರು. ನಾಡು, ಕೋಟೆಯೊಳಗಿನ ನಾಡು ಅಂತ ಕರೆದ್ರು. ಇಸಿಲ ಎಂಬ ಪದ ಅರ್ಥ ರೀ. ಕನ್ನಡದ ಮೊದಲ ಪದ ಇದು ಸಿಕ್ಕಿದಲ್ಲಿ ಬ್ರಹ್ಮಗಿರಿ ಶಾಸನದೊಳಗ್ರಿ. ನೆನ್ಬಿಡ್ಕೋರಿ, ಒಟ್ಟ ಬರಿಬೇಡ್ರಿ. ಹಾಗಾದ್ರೆ ಈ ಶಾಸನವನ್ನು ನೋಡ್ರಿ, ಈ ಶಾಸನವನ್ನು 1891-92 ಪತ್ತೆಹಸ್ತಗಾರರ BL ರೈಸ್. ಯಾರ ಹೆಸರಿ? BL ರೈಸ್ ನೋಡಿ. ಯಾರ ಹೆಸರಿ? BL ರೈಸ್ ನೆನ್ಪಿಡ್ಕೋರಿ. ನಮಗ ಬ್ರಹ್ಮಗಿರಿ ಶಾಸನವನ್ನು ಪತ್ತೆ ಹಚ್ಚದವರು BL ರೈಸ್. 1891-92 ಪತ್ತೆ ಹಚ್ತಾನ. ಮೊಟ್ಟ ಮೊದಲ ಬಾರಿ ಅಶೋಕನ ಶಾಸನ ಓದವ ಜೇಮ್ಸ್ ಪ್ರಿನ್ಸೆಪ್ ರೀ. ಕನ್ಫ್ಯೂಸ್ ಮಾಡ್ಕೊಡ್ರಿ. ಇಲ್ಲಿ ಮೊದಲ ಬಾರಿಗೆ ಅಶೋಕನ ಶಾಸನವನ್ನು ಓದಗಾರ ಜೇಮ್ಸ್ ಪ್ರಿನ್ಸೆಪ್ ರೀ. ಬ್ರಹ್ಮಗಿರಿ ಶಾಸನ ಪತ್ತೆ ಹಚ್ಚದವ BL ರೈಸ್ ರೀ. ಭಾರತದ ಶಾಸನಗಳ ಪಿತಾಮಹ ಇವ ಬೆಂಜಮಿನ್ ಲೂಯಿಸ್ ರೈಸ್. ಭಾರತದ ಶಾಸನಗಳ ಪಿತಾಮಹ ಬೆಂಜಮಿನ್ ಲೂಯಿಸ್ ರೈಸ್. ಸಾರಿ, ಅವರು ಕರ್ನಾಟಕದ ಭಾರತ ಶಾಸನ ಪಿತಾಮಹ ಅಶೋಕ ರೀ. ಕ್ಲಿಯರ್? ನೆನಪಿರಲಿ. ಹಾಗೆ ನೋಡಿ, ಇದು ನಮಗ ಸ್ವಲ್ಪ ನಾವು ಬ್ರಹ್ಮಗಿರಿ ಶಾಸನದ ಬಗ್ಗೆ ಗೊತ್ತಿರಬೇಕ ಅಂಶ. ಇನ್ನೊಂದು ನೆನಪಿರಲಿ, ಕೇಳಿ. ಹಾಗಾದ್ರೆ ಕರ್ನಾಟಕದಲ್ಲಿ ದೊರೆತಂತ ಕರ್ನಾಟಕದೊಳಗ ಅಶೋಕನ ಅತ್ಯಂತ ದೊಡ್ಡ ಶಾಸನ ನೋಡ್ರಿ. ಅತಿ ದೊಡ್ಡ ಶಾಸನ ಇದು ನೋಡಿ. ದೊಡ್ಡ ಶಾಸನ ನೆನಪಿಟ್ಕೋರಿ. ಕರ್ನಾಟಕದೊಳಗ ದೊರೆತಂತ ಅಶೋಕನ ಅತ್ಯಂತ ದೊಡ್ಡ ಶಾಸನ ಯಾವ್ದಂದ್ರೆ ಸನ್ನತಿ ಶಾಸನ ರೀ. ಯಾವುದು? ಸನ್ನತಿ ಶಾಸನ. ಕರ್ನಾಟಕದೊಳಗ ದೊರೆತಂತ ಅಶೋಕನ ಅತ್ಯಂತ ದೊಡ್ಡ ಶಾಸನ ಯಾವುದು? ಸನ್ನತಿ ಶಾಸನ. ಇದು ಒಟ್ಟ ಮರಿಬೇಡ್ರಿ, ಸನ್ನತಿ ಶಾಸನ. ಕ್ಲಿಯರ್? ಅದ್ರ ನಾವು ಯಾವ ನೋಡಿದ್ರಿ? ಬ್ರಹ್ಮಗಿರಿ ಶಾಸನವನ್ನ ನೋಡಿದ್ರಿ. ಬ್ರಹ್ಮಗಿರಿ ಶಾಸನ ಇಷ್ಟು ನಮಗ ಬ್ರಹ್ಮಗಿರಿ ಶಾಸನದ ಬಗ್ಗೆ ಗೊತ್ತಿರಲಿ. ಕ್ಲಿಯರ್ ಇದು ಇರಲಿ. ಹಾಗೆ ನಾವು ಉಳಿದಿದ್ದು ಯಾವ್ದಂದ್ರೆ ಇನ್ನೊಂದು ಯಾವ್ದು ಉಳಿದ್ರಿ? ಮಸ್ಕಿ ಶಾಸನ. ಯಾವ ಶಾಸನ ಇದು? ಮಸ್ಕಿ ಶಾಸನ. ಮಸ್ಕಿ ಶಾಸನವನ್ನು ರೂಪಿಸಿದಾಗ ಯಾವ ಜಿಲ್ಲೆ ಒಳಗೊಂಡು ಬರ್ತೀರಿ? ರಾಯಚೂರು ಜಿಲ್ಲೆ ಒಳಗೊಂಡು ಬರ್ತದೆ. ಪ್ರಸ್ತುತ ಮಸ್ಕಿ ಅನ್ನೋದು ಏನಾಗೈತಿ? ತಾಲೂಕು ಆಗೈತಿ. ಪ್ರಸ್ತುತ ಏನಾಗೈತಿ? ಮಸ್ಕಿ ಅನ್ನೋದು ಏನಾಗೈತಿ? ಇಲ್ಲಿ ತಾಲೂಕು ಆಗೈತಿ. ಎಷ್ಟು ತಾಲೂಕು? ರಾಯಚೂರು ಒಳಗ ತಾಲೂಕು ಆಗಿದೆ ಮಸ್ಕಿ ಅನ್ನೋದು. ಬೇರೆ ಇದು. ಅದರ ನಂತರ ಪ್ರಮುಖವಾಗಿ ನಾವು ಮಸ್ಕಿ ಶಾಸನವನ್ನು ಗಮನಿಸಿದಾರೆ. ಮತ್ತೆ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನೋಡ್ರಿ, ಹಾಗಾದ್ರೆ ಮಸ್ಕಿ ನೋಡಿ, ಮಸ್ಕಿ ಶಾಸನ ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತಾ? ಮಸ್ಕಿ ನಾಲಾ ಎಂಬ ನದಿಯ ದಡದ ಮೇಲೆ ಕಂಡು ಬಂತು. ಮಸ್ಕಿ ಶಾಸನ ಮಸ್ಕಿ ನಾಲಾ ಎಂಬ ನದಿಯ ದಡದ ಮೇಲೆ ಕಂಡು ಬರ್ತದೆ. ಆದ್ರೆ ಮಸ್ಕಿ ಎಂಬುದು ಏನಾಗಿರ್ತೀರಿ? ಬ್ರಿಟಿಷರ್ ನೋಡಿ. ಅದ್ರಿ ಅಶೋಕನ ನೋಡಿ, ಅಶೋಕನ ವಿಶ್ರಾಂತಿ ಸ್ಥಳ ಇದು. ವಿಶ್ರಾಂತಿ ಸ್ಥಳ ಆಗಿದೆ ನೆನ್ಬಿಡ್ಕೋರಿ. ಮಸ್ಕಿ ಅನ್ನೋದು ಅಶೋಕನ ವಿಶ್ರಾಂತಿ ಸ್ಥಳ ರೀ. ಈ ಕಡೆ ಏನಾದ್ರು ನಮ್ಮ ದಕ್ಷಿಣ ಭಾರತದ ಕಡೆಗೆ ಬಂದ್ರೆ ಅಶೋಕ ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡ್ಕೊತಿದ್ದ, ಮಸ್ಕಿ ಒಳಗೆ ವಿಶ್ರಾಂತಿ ಪಡ್ಕೊತಿದ್ದಾರೆ. ಇಲ್ಲಿನ ರಾಯಚೂರು ಜಿಲ್ಲೆ ಒಳಗೆ ಬರ್ತದೆ. ಹಾಗಾದ್ರೆ ಇಲ್ಲಿ ಮಸ್ಕಿ ನಾಲಾ ನದಿಯ ದಡದ ಮೇಲೆ ಕಂಡು ಬರ್ತದೆ ಇದು. ಅದೇನು ವಿಶೇಷತೆ? ದೇವನಾಮ ಪ್ರಿಯ ಅಂತ ಕರಿತೀವಿ ನೋಡಿ. ದೇವನಾಮ ಪ್ರಿಯ ಅಶೋಕ. ನಮ್ಮ ಕ್ವಶನ್ ಕೇಳ್ತಾನ, ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಉಲ್ಲೇಖಗೊಂಡಂತ ಶಾಸನ ಯಾವುದು? ಮಸ್ಕಿ ಶಾಸನ. ಅಶೋಕನನ್ನ ದೇವನಾಮ ಪ್ರಿಯ ಅಂತ ಕರೆದ್ರು. ದೇವಸಂ ಅಶೋಕಶಂ ಪ್ರಿಯಂ ಅಂತ ಕರೀತದೆ ಇದು ಈ ಶಾಸನ ಪ್ರಾಕೃತ ಭಾಷೆ ಒಳಗ್ರಿ. ಅದನ್ನ ನಾವು ತಿಳ್ಕೊಬ್ರಿ, ದೇವನಾಮ ಪ್ರಿಯ ಅಶೋಕ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ತನಕ ರೀ ದೇವನಾಮ ಪ್ರಿಯ ಅಂತ ತಿಳ್ಕೊಂಡು ನಾವು ಕರೆದೇವ್ರಿ. ಬೇರೆ ಶಾಸನದೊಳಗ ಉಲ್ಲೇಖಗೊಂಡದ. ಬಟ್ ಅಲ್ಲೇನಂದ್ರೆ ಏನ್ ತಿಳ್ಕೊಂಡಿದ್ರು ಎಲ್ಲರೂ? ಇಲ್ಲ, ಶ್ರೀಲಂಕಾದೊಳಗೆ ದೊರೆ ಇದ್ದ ದೇವನಾಮ ಪ್ರಿಯ ಅಂತ ತಿಳ್ಕೊಂಡು ಅವನ ಬಗ್ಗೆ ಉಲ್ಲೇಖ ಮಾಡೋದು ತಿಳ್ಕೊಂಡಿದ್ರು. ಬಟ್ ಈ ಶಾಸನ ಏನ್ ಮಾಡ್ತದ? ಇಲ್ಲ, ದೇವನಾಮ ಪ್ರಿಯ ಅಶೋಕ ಅಂತ ಕರೆದ್ಬಿಡ್ತು. ಇದಕ್ಕಾಗಿ ಅಶೋಕನ ಹೆಸರನ್ನ ಉಲ್ಲೇಖಿಸಿದ ಶಾಸನ. ಅಶೋಕನಿಗೆ ದೇವನಾಮ ಪ್ರಿಯ ಅಂತ ಮೊಟ್ಟ ಮೊದಲ ಬಾರಿ ಕರೆದ ಶಾಸನ ಅಂತ ಕರಿತಾರೆ. ಇದಕ್ಕೆ ಮುಂಚೆಗೆ ಇಲ್ಲೇನು ಇತ್ತು, ಬಟ್ ಇದರಿಂದ ನಾವು ಕನ್ಫರ್ಮ್ ಮಾಡ್ಕೊಂಡ್ರಿ. ಇದನ್ನ ನಾವು ದೇವನಾಮ ಪ್ರಿಯ ಅಂತ ಕರಿತೀವಿ. ಯಾವ ಶಾಸನ ಇದು? ಮಸ್ಕಿ ಶಾಸನ. ಮೋಸ್ಟ್ ಇಂಪಾರ್ಟೆಂಟ್. ಆದ್ರೆ ಇನ್ನೊಂದು ಏನು ನಮ್ಗೆ ಇಂಪಾರ್ಟೆಂಟ್ ನೋಡಿದಾಗ ನೋಡಿ, ಅತ್ಯಂತ ಚಿಕ್ಕ ಶಾಸನ ಇದು ನೋಡಿ. ಚಿಕ್ಕ ಶಾಸನ ಇದು ಅತ್ಯಂತ ಚಿಕ್ಕ ಶಾಸನ ಮಸ್ಕಿ ಶಾಸನ. ದೊಡ್ಡ ಶಾಸನ ಸನ್ನತಿ ಶಾಸನ ಅಶೋಕಂದು. ಹಾಗೆ ನೋಡಿ ಏನು ನಾವು ಮೋಸ್ಟ್ ಇಂಪಾರ್ಟೆಂಟ್ ನೋಡಿದಾಗ ಇದನ್ನ 1915 ಚಾರ್ಲ್ಸ್ ಬೇಡನ್ ಅಥವಾ ಬೈಡನ್ ಅಂತ ಕರಿತೀವಿ. ಚಾರ್ಲ್ಸ್ ಬೈಡನ್ ಅಥವಾ ಬೇಡನ್ ಏನ್ ಮಾಡ್ತಾನೆ? ಪತ್ತೆ ಹಚ್ತಾನೆ ನೋಡ್ರಿ. ಮಸ್ಕಿ ಶಾಸನವನ್ನ ಪತ್ತೆ ಹಚ್ಚಿದ ವ್ಯಕ್ತಿ ನೋಡಿದಾಗ ಚಾರ್ಲ್ಸ್ ಬೈಡನ್ ಅಂತ ಕರಿತೀವಿ ಅಥವಾ ಬೈಡನ್ ಅಂತ ಕರಿತೀವಿ ನೋಡ್ರಿ. ಇಷ್ಟು ನಮಗ
ಅಶೋಕನ ಶಾಸನಗಳ ಬಗ್ಗೆ ನಮಗೆ ಒಂದಿಡದು ಗೊತ್ತಿರಬೇಕಾಗ್ತದೆ ನೋಡ್ರಿ. ಕಂಟಿನ್ಯೂ ಆಗಿ ಒಂದಿಡದ ಗೊತ್ತಿರಬೇಕಾಗ್ತದ. ಕ್ಲಿಯರ್ ಇದು? ಕ್ಲಿಯರ್ ಏನ್ರಿ? ಕ್ಲಿಯರಾ? ಅಶೋಕನ ಶಾಸನಗಳು ಕ್ಲಿಯರ್ ಅಲ್ಲ ಆಗಿತ್ತಲ್ಲ? ಅಶೋಕನ ಅತ್ಯಂತ ದೊಡ್ಡದಾದ ಶಾಸನ ಯಾವುದು? 13ನೇ ಬಂಡೆಕಲ್ಲು ಶಾಸನ. ಯಾವ ಇದ್ರ ಬಗ್ಗೆ ತಿಳಿಸ್ಕೊಡೋದ? 13ನೇ ಬಂಡೆಕಲ್ಲು ಶಾಸನ. ಮತ್ತೆ ನಾವೇನ್ ಕರಿತೇವ್ರಿ? ಕಳಿಂಗ ಶಾಸನ ಅಂತೇವಲ್ಲಿ. ಕಳಿಂಗ ಶಾಸನ ಅಂತ ಕರಿತೀವಿ. ಆದ್ರೆ ಅಶೋಕನ ಪ್ರಾಣಿ ಬಲಿಯನ್ನ ಖಂಡಿಸಿರುವ ಶಾಸನ ಯಾವುದು? 1ನೇ ಬಂಡೆಕಲ್ಲು ಶಾಸನ. ಹಾಗಾದ್ರೆ ರಾಜರ ಪ್ರಜೆಗಳ ಮಕ್ಕಳಂತೆ 6ನೇ ಬಂಡೆಕಲ್ಲು ಶಾಸನ. ಹಾಗಾದ್ರೆ ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು. ಹಾಗಾದ್ರೆ ಶಾತವಾಹನರನ್ನು ಆಂಧ್ರದ ಸೇವಕರೆಂದಿದ್ದು 12ನೇ ಬಂಡೆಕಲ್ಲು ಶಾಸನ. ಹಾಗಾದ್ರೆ ಪ್ರಿಯದರ್ಶನ್ ಕರೆದಿದ್ದು ಯಾವುದು? ಬುರಾಬರ ಶಾಸನ. ಗುಹಾ ಶಾಸನ. ಸಾಂಚಿ ಸ್ತಂಭ ಶಾಸನ ನಾವೇನು ಪಡ್ಕೊಂಡಿರಿ? ಲಾಂಛನವನ್ನು ಸಿಂಹ ಬೋಧಿಗೆಯನ್ನು. ಓಕೆನಾ? ಇಷ್ಟು ನಮಗ ಅಶೋಕನ ಶಾಸನ ಬಗ್ಗೆ ಗೊತ್ತಿರ್ಬೇಕ್ರಿ. ಸ್ವಲ್ಪ ನೋಡಿ. ಹಾಗಾದ್ರೆ ಕೇಳಿ, ಇಲ್ಲಿ ನಮಗ ಸ್ವಲ್ಪ ಏನ್ ಕೇಳಿದ್ರೆ ಬೌದ್ಧ ಧರ್ಮದ ಸಾಹಿತ್ಯದ ಬಗ್ಗೆ ಸ್ವಲ್ಪ ನೋಡೋದು ನೋಡ್ರಿ. ಹಾಗಾದ್ರೆ ಅವ್ರ ಕಾಲ ಒಳಗ ಚಾಣಕ್ಯ ಅಂತಿದ್ದಾರೆ. ಚಾಣಕ್ಯ ಅಂತಿದ್ದ ಚಂದ್ರಗುಪ್ತನ ಗುರು ಇವರು. ಅವ್ರ ಒಂದು ಕೃತಿ ಬರೆದ ಯಾವುದು? ಅರ್ಥಶಾಸ್ತ್ರವನ್ನು ಪಡೆದಿವಿ. ಅರ್ಥಶಾಸ್ತ್ರ ಯಾವ ಶಾಸ್ತ್ರ ರೀ? ಅರ್ಥಶಾಸ್ತ್ರ. ನೋಡ್ರಿ, ಅರ್ಥಶಾಸ್ತ್ರ ಎಂಬ ಕೃತಿಯು ಯಾವುದರ ಬಗ್ಗೆ ತಿಳಿಸಿಕೊಡ್ತದ ನೋಡ್ರಿ? ರಾಜ್ಯಾಡಳಿತ ಮತ್ತೆ ನೋಡ್ರಿ ಅರ್ಥಶಾಸ್ತ್ರ ಅಂತ ತಿಳ್ಕೊಂಡು ಎಕನಾಮಿಕ್ಸ್ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಂದ್ರಿ ನೀವು. ಎಕನಾಮಿಕ್ಸ್ ಬಗ್ಗೆ ಅಲ್ಲ, ರಾಜ್ಯ ಆಡಳಿತದ ಬಗ್ಗೆ. ಈ ಅರ್ಥಶಾಸ್ತ್ರ ಕೃತಿಯೊಳಗೆ ಏನ್ ಮಾಡ್ತಾನೆ? ಸಪ್ತಾಂಗ ಸಿದ್ಧಾಂತ ಮಂಡಿಸ್ತಾನ. ಸಪ್ತಾಂಗ ಸಿದ್ಧಾಂತ ಏನ್ ಮಾಡಿದ? ಮಂಡಿಸಿದ ಯಾರು? ಕೌಟಿಲ್ಯ ಅಥವಾ ಚಾಣಕ್ಯ ಬಿಡುಗೋರಿ. ಸಪ್ತಾಂಗ ಸಿದ್ಧಾಂತವನ್ನು ಏನ್ ಮಾಡ್ಕೊಂಡು ಮಂಡಿಸ್ತಾನೆ ನೋಡ್ರಿ. ಸಪ್ತಾಂಗ ಸಿದ್ಧಾಂತ ಮಂಡಿಸಿದ ನೋಡ್ರಿ. ಒಬ್ಬ ರಾಜ ಒಂದು ದೇಶವನ್ನ ಮುನ್ನಡೆಸುವ ವ್ಯಕ್ತಿ ಯಾವಾಗಲೂ ಬ್ರಹ್ಮಚಾರವನ್ನು ಪಾಲಿಸೋದ್ರಿ. ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನ ಪಾಲಿಸ್ತಿರಬೇಕು. ದೇಶವನ್ನ ಮುನ್ನಡೆಸುವ ವ್ಯಕ್ತಿ ಅಂತ ಹೇಳ್ತಾನ. ದೇಶವನ್ನ ಮುನ್ನಡೆಸಬೇಕಾದ್ರೆ ಚಾಣಕ್ಯ ಸಿದ್ಧಾಂತ ಕೊಡಿರ್ಬೇಕು ಆ ವ್ಯಕ್ತಿ ಅಂತ ಹೇಳ್ತದ ಈ ಸಿದ್ಧಾಂತ. ಶತ್ರುವಿನ ಶತ್ರು ನನಗೆ ಮಿತ್ರ ರೀ. ಶತ್ರುವಿನ ಶತ್ರು ನನಗೆ ಮಿತ್ರ ಅಂತ ಹೇಳಿ ಸಿದ್ಧಾಂತ ಯಾವುದು? ಸಪ್ತಾಂಗ ಸಿದ್ಧಾಂತ ರೀ. ಈಗ ನನಗೊಬ್ಬ ಶತ್ರು ಅಂತ ತಿಳ್ಕೊರಿ. ಅವನ ಶತ್ರು ಏನಲ್ಲ, ನನ್ನ ಶತ್ರುವಿನ ಶತ್ರು ಅನ್ನಲ್ಲ, ನನಗೆ ಮಿತ್ರ ಇದ್ದಂಗವ. ಶತ್ರುವಿನ ಶತ್ರು ನನಗೆ ಮಿತ್ರ ಅಂತ ತಿಳಿಸ್ಕೊಡೋ ಸಿದ್ಧಾಂತ ನೋಡಿದ ಸಪ್ತಾಂಗ ಸಿದ್ಧಾಂತ ರೀ. ಎಲ್ಲಿ ಕಂಡು ಬರ್ತಿದ್ದು? ಅರ್ಥಶಾಸ್ತ್ರದೊಳಗ ನೋಡ್ರಿ. ಈ ಒಂದು ಅರ್ಥಶಾಸ್ತ್ರ ಕೃತಿಯನ್ನು 1909 ಇಂಗ್ಲಿಷ್ ಭಾಷೆಗೆ ನೋಡಿ. ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ನೋಡ್ರಿ. ಇದು ತಾಳೆ ಎಲೆಯ ಮೇಲೆ ಕಂಡು ಬರ್ತಿದ್ರಿ. ತಾಳೆ ಎಲೆ ಮೇಲೆ ಮುಚ್ಚಕರಿ. ಇದನ್ನ 1902 ಮೈಸೂರಿನ ಶ್ಯಾಮಶಾಸ್ತ್ರಿ ನಾವೇನ್ ಮಾಡ್ತಾನ? ಯಾವಾಗ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಒಳಗೆ ಮಾಡಿ ಪತ್ತೆ ಹಚ್ಚಿದ ನೋಡ್ರಿ. ಕ್ವಶನ್ ಕೇಳ್ತಾನ ನಮಗ. ಅರ್ಥಶಾಸ್ತ್ರ ಎಂಬ ಕೌಟಿಲ್ಯನ ಕೃತಿಯನ್ನ, ವಿಷ್ಣುಗುಪ್ತನ ಕೃತಿಯನ್ನ, ಚಾಣಕ್ಯನ ಕೃತಿಯನ್ನ ಪತ್ತೆ ಹಚ್ಚಿದವಾಗ 1902 ಒಂದ್ ಕಡೆ 5 ಇರ್ತದ, 2 ಇರ್ತದ. ಆಗ 5 ಇರ್ತದ, 2 ಇರ್ತದ. ಹಾಗಾದ್ರೆ ಈ ಕೃತಿಯನ್ನ ಪತ್ತೆ ಹಚ್ಚಿದವರು ಶ್ಯಾಮಶಾಸ್ತ್ರಿ ಏನು? ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಗ್ರಂಥಪಾಲಕ ಇವ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಗ್ರಂಥಪಾಲಕ ಆರ್ ಶ್ಯಾಮಶಾಸ್ತ್ರಿ. ಪತ್ತೆ ಹಚ್ತಾನೆ ಇವ. ಯಾವ ಗ್ರಂಥವನ್ನ? ಕೌಟಿಲ್ಯನ ಅರ್ಥಶಾಸ್ತ್ರವನ್ನ. ನೆನ್ಬಿಡುವ್ರಿ. ಏನ್ ಹೇಳ್ತದ ಇದು? ರಾಜ್ಯಾಡಳಿತದ ಬಗ್ಗೆ ಹೇಳ್ತದ. ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಹೇಳ್ತದ. ರಾಜ ಹಿಂಗಿರ್ಬೇಕು ಅಂತ ಹೇಳ್ತದ ಇದು. ಮತ್ತೆ ನಮಗ ಮೌರ್ಯನ ಮೂಲದ ಬಗ್ಗೆ ತಿಳಿಸ್ಕೊಡ್ತದ ಇದು. ಹಾಗಾದ್ರೆ ನೋಡಿ, ಚಾಣಕ್ಯನ ನಾವೇನ್ ಕರಿತೀವಿ? ಭಾರತದ ನೋಡಿ ನೆನ್ಬಿಡುವ್ರಿ. ಭಾರತದ ಮೆಕೆವಿಲಿ. ಯಾವ ಮೆಕೆವಿಲಿ ಅಂತ ಕರಿತೀವಿ? ಭಾರತದ ಮೆಕೆವಿಲಿ ಅಂತ ಕರಿತೀವಿ. ಅದ್ರ ಪ್ರಮುಖವಾಗಿ ಈ ಒಂದು ಕೃತಿಯನ್ನು ಏನಿದ್ದೀವಿ? ದಿ ಪ್ರಿನ್ಸ್. ಯಾವ್ದು? ದಿ ಪ್ರಿನ್ಸ್ ಕೃತಿ ಏನ್ ಮಾಡಿರಿ? ಹೋಲಿಕೆ ನೋಡ್ರಿ. ಹಾಗಾದ್ರೆ ಚಾಣಕ್ಯನ ಅರ್ಥಶಾಸ್ತ್ರ ಕೃತಿಯನ್ನ ಯಾವ ಕೃತಿಯನ್ನು ಹೋಲಿಕೆ ಮಾಡಿರಿ? ದಿ ಪ್ರಿನ್ಸ್ ಎಂಬ ಕೃತಿಗೆ ಮಾಡಿ ಹೋಲಿಕೆ ಮಾಡೇವಿ. ಇಷ್ಟು ನಮಗ ಚಾಣಕ್ಯನ ಅರ್ಥಶಾಸ್ತ್ರದ ಬಗ್ಗೆ ಗೊತ್ತಿರಬೇಕಾಗ್ತದೆ. ಮರ್ಯಾಕ ಹೋಗ್ಬೇಡ ನೋಡ್ರಿ. ಚಾಣಕ್ಯ ಅರ್ಥಶಾಸ್ತ್ರ ಇವನ್ನ ಮತ್ತೆ ನಮಗೆ ಏನಂತ ಕರಿತೀವಿ? ರಾಜ್ಯಾಡಳಿತದ ಬಗ್ಗೆ ಹೇಳ್ಕೊಡ್ತದೆ ಇದು. ಭಾರತ ಅರ್ಥಶಾಸ್ತ್ರ ಪಿತಾಮಹ ಹೌದ್ರಿ ಚಾಣಕ್ಯ ರೀ. ಭಾರತದ ಅರ್ಥಶಾಸ್ತ್ರ ಪಿತಾಮಹ ಇವ. ಕ್ಲಿಯರಾ? ಎಲ್ಲಿದ್ದು? ತಾಳೆ ಎಲೆಯ ಮೇಲೆ ನವಿಲು ಗರಿಯಿಂದ ಬರೆದಿರ್ತಾರೆ. ತಾಳೆ ಎಲೆ ಮೇಲೆ ನವಿಲು ಗರಿಯಿಂದ ಯಾವ ಭಾಷೆ ಒಳಗಿದ್ದು? ಸಂಸ್ಕೃತ ಭಾಷೆ ಒಳಗೆ ಬರೆದಿತ್ತಿದ್ದು. ಇದನ್ನು ಕನ್ನಡ ಇಂಗ್ಲಿಷ್ ಭಾಷೆಗೆ ಶ್ಯಾಮಶಾಸ್ತ್ರಿ ಭಾಷಾಂತರ ಮಾಡಿದ್ರು. ಇರಲಿ ಕೇಳಿ. ಹಾಗಾದ್ರೆ ನಂತರ ಪ್ರಮುಖವಾಗಿ ಭದ್ರಬಾಹು ಅಂತ ಬಂದಾರಿ. ಭದ್ರಬಾಹು ನೋಡ್ರಿ. ಭದ್ರಬಾಹು ಯಾರು ಗುರುವಾಗಿರ್ತಾರೆ ಹೇಳಿ ನೋಡೋಣ? ಯಾರು
ಬರ್ತೀವಿ ನಾವು ಕಲ್ಪಸೂತ್ರ ಅಂತ ತಿಳ್ಕೊಂಡೇವ್ರಿ. ಕಲ್ಪಸೂತ್ರ ನೋಡ್ರಿ, ಕಲ್ಪಸೂತ್ರ ನೋಡ್ರಿ, ಕಲ್ಪಸೂತ್ರ ಎಂಬ ಕೃತಿಯನ್ನು ಬರೆದವರು ಯಾರು? ಭದ್ರಬಾಹು ರೀ, ನೆನ್ಪಿಡುವರಿ. ಹಾಗಾದ್ರೆ ವಿಶಾಖದತ್ತ ಅಂತ ಯಾರಿ? ವಿಶಾಖದತ್ತ ಬರೆದಿದ್ದು ಮುದ್ರಾ ರಾಕ್ಷಸ ಇರಬಹುದು. ಮುದ್ರಾ ರಾಕ್ಷಸ ನೆನ್ಪಿಡುವರಿ. ಯಾವುದು? ಮುದ್ರಾ ರಾಕ್ಷಸ. ನಂತರ ಪ್ರಮುಖವಾಗಿ ಇನ್ನೂ ಏನು ಬರ್ಬೋದು ನೋಡಿ, ವಿಶಾಖದತ್ತನ ಮುದ್ರಾ ರಾಕ್ಷಸ ಇರಬಹುದು, ಭದ್ರಬಾಹುವಿನ ಕಲ್ಪಸೂತ್ರ ಇರಬಹುದು, ಮತ್ತು ಮೆಗಾಸ್ತನಿಸ್ನ ಇಂಡಿಕಾ ನೋಡಿ. ಅಲ್ಲಿ ಮೆಗಾಸ್ತನಿಸ್ನ ಇಂಡಿಕಾ ನೋಡಿ, ಇಂಡಿಕಾ ಕೃತಿ ನೋಡ್ರಿ. ಇದು ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತದೆ. ಆಗ ಇಂಡಿಕಾ ಕೃತಿ ಏನಪ್ಪ ಅಂದ್ರೆ ದಕ್ಷಿಣ ಭಾರತದ ಮೇಲೆ ನೋಡಿ, ದಕ್ಷಿಣ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಬೆಳಕು ಚೆಲ್ಲಿದ ಕೃತಿ ಅಂತ ಕರಿತೀವಿ. ಇಂಡಿಕಾ ಕೃತಿನ ಏನು ಕರಿಬೇಕ್ರಿ? ದಕ್ಷಿಣ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಬೆಳಕನ್ನು ಚೆಲ್ಲಿದ ಕೃತಿ ಅಂತ ಕರಿತೇವೆ. ಇಂಡಿಕಾ ಕೃತಿಯನ್ನ ಬರೆದವರು ಯಾರು? ಮೆಗಾಸ್ತನಿಸ್. ಯಾವ ದೇಶದ ರಾಯಭಾರಿ? ಗ್ರೀಕ್ ದೇಶದ ರಾಯಭಾರಿ. ಪ್ರಮುಖವಾಗಿ ಯಾರ ರಾಯಭಾರಿ ಆಗಿರ್ತಾನ್ರಿ? ಸೆಲ್ಯೂಕಸನ ರಾಯಭಾರಿ. ಇಷ್ಟು ನಮಗ ಗೊತ್ತಿರ್ಬೇಕು ನೋಡ್ರಿ. ನಮಗ ಕ್ಲಿಯರ್ ಇದು ನೆನ್ಪಿಡುವ್ರಿ ಸರ್. ಇನ್ನು ವಿಶೇಷ ಅಂಶಗಳನ್ನು ಗಮನಿಸಿದ ನೋಡ್ರಿ. ಮೊಟ್ಟ ಮೊದಲ ಬಾರಿ ನೋಡ್ರಿ ಗಣತಿಯನ್ನ ಪ್ರಾರಂಭಿಸಿದ ಸಾಮ್ರಾಜ್ಯ ನೋಡಿದಾಗ ಮೌರ್ಯ ಸಾಮ್ರಾಜ್ಯ ನೆನ್ಪಿಡುವರಿ. ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಪ್ರಾರಂಭ ಮಾಡಿದ್ದು ಮೌರ್ಯ ಸಾಮ್ರಾಜ್ಯ ರೀ. ಇನ್ನು ಮೊಟ್ಟ ಮೊದಲ ಭಾರತದೊಳಗೆ ಇದು ಜಗತ್ತಿನ ಮೊಟ್ಟ ಮೊದಲ ಬಾರಿಗೆ ರೋಮನ್ನರು ಏನ್ ಮಾಡ್ತಾರೆ? ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಮಾಡಿರ್ತಾರೆ ನೋಡ್ರಿ, ನೆನ್ಪಿಡುವರಿ. ಜಗತ್ತಿನೊಳಗ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನ ಪ್ರಾರಂಭ ಮಾಡಿದವರು ಯಾರಂದ್ರ ರೋಮನ್ನರು. ಕ್ಲಿಯರಾ? ನಂತರ ಪ್ರಮುಖವಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತದೊಳಗೆ ಜನಗಣತಿ ಆರಂಭಿಸಿದವರು ಯಾರಂದ್ರೆ ನಮ್ಮ ಮೌರ್ಯರು. ಮೌರ್ಯ ಆರಂಭ ಮಾಡ್ತಾರೆ. ಆ ನೆನಪಿರಲಿ. ಮತ್ತ ಮೌರ್ಯರನ್ನು ಗಮನಿಸಿದರೆ ಮೌರ್ಯರ ದಕ್ಷಿಣದ ಗಡಿರೇಖೆ ಯಾವ್ದಾಗಿರೋದು ನೋಡಿದಾಗ ಯಾವ್ದ್ರಿ? ಸುವರ್ಣಗಿರಿ. ಯಾವ್ದು? ಸುವರ್ಣಗಿರಿ ಎಂಬುದು ದಕ್ಷಿಣದ ಪ್ರಾಂತ್ಯ. ಗಡಿರೇಖೆ ಅಲ್ಲ, ಪ್ರಾಂತ್ಯ ಇದೆ. ದಕ್ಷಿಣದ ಪ್ರಾಂತ್ಯ ಯಾವುದು? ಸುವರ್ಣಗಿರಿ. ದಕ್ಷಿಣದ ಗಡಿರೇಖೆ ಯಾವ್ದಾಗಿತ್ತಂದ್ರ ನಿಮ್ಗೆ ಗೊತ್ತಿದೆ, ತುಂಗಭದ್ರಾ ನದಿ. ಯಾವ ಭದ್ರಾ ನದಿ? ತುಂಗಭದ್ರಾ ನದಿ. ದಕ್ಷಿಣ ಗಡಿರೇಖೆ ತುಂಗಭದ್ರಾ ನದಿ ಇರುವುದು. ದಕ್ಷಿಣದ ಪ್ರಾಂತ್ಯ ನಮ್ಮ ಯಾವ್ದಾಗ್ತದೆ? ಸುವರ್ಣಗಿರಿ ಇರುವುದು. ಇಷ್ಟು ನಮಗ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಓಕೆನಾ? ಇದು ನಮ್ಗ ಯಾವ ಧರ್ಮರಿ? ಅಶೋಕರ ಮೌರ್ಯರ ಬಗ್ಗೆ ಗೊತ್ತಿರ್ಬೇಕಾಗ್ತದೆ ನೋಡ್ರಿ. ಇಷ್ಟು ನಮ್ಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಗೊತ್ತಿರಬೇಕಾದಂತ ಅಂಶ. ಸರ್ ಬರ್ತಾವ್ರಿ, ಅವು ಆಡಳಿತ ಬರ್ತಾವ. ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸ್ವಲ್ಪ ಬರ್ಕೊಂಡ್ಬಿಡ್ತೀವಿ ನೋಡಿ. 4 ಪಾಯಿಂಟ್ ಬರ್ತಾರೆ. ಫಾಸ್ಟ್ ಆಗಿ ಬರ್ತೀವಿ. 4 ಪಾಯಿಂಟ್ ಬರ್ತಾರೆ. ಏನಂದ್ರೆ ನೋಡಿ, ಕಂದಾಯ. ಮೌರ್ಯರ ಕಾಲದ ಕಂದಾಯ ಬರ್ಬೋದು. ಫಾಸ್ಟ್ ಮೌರ್ಯರ ಕಾಲದ ಕಂದಾಯ ಬರ್ರಿ. ಬರ್ಬೋದು. ಕಂದಾಯ ಅಧಿಕಾರಿಯನ್ನು ಕಂದಾಯ ಅಧಿಕಾರಿಯನ್ನು ಬರ್ಕೋರಿ. ಆನ್ಲೈನ್ದವ್ರ ಹೋಗ್ಬೇಡ್ರಿ, ತಡ್ಕೋರಿ, ಸ್ವಲ್ಪ ಬರ್ಕೋರಿ. ಕಂದಾಯ ಅಧಿಕಾರಿಯನ್ನು ಏನ್ ಮಾಡವ್ರಿ? ರುಜಕ ನೋಡ್ರಿ. ಕಂದಾಯ ಅಧಿಕಾರಿ ಏನಂತ ಕರಿತೀವಿ? ರುಜಕ. ಏನಂತ ಕರಿತೀವಿ? ರುಜಕ ರೀ. ರುಜಕನ ಕಾರ್ಯಗಳು ಬರ್ಕೋರಿ. ರುಜಕನ ಕಾರ್ಯಗಳು ಏನ್ ನೋಡೋದಾಗಿತ್ರಿ? ರುಜಕನ ಕಾರ್ಯಗಳು ನೋಡ್ರಿ. ಒಂದು, ಜಿಲ್ಲೆಯಲ್ಲಿ ನೋಡಿ ಕಾರ್ಯ. ಒಂದು, ಜಿಲ್ಲೆಯಲ್ಲಿ ನ್ಯಾಯವನ್ನು ನಿರ್ಧಾರ ಮಾಡುವುದು. ಬರ್ಕೋರಿ. ಒಂದೇನಂದ್ರ ಜಿಲ್ಲೆಗಳಲ್ಲಿ ನ್ಯಾಯಗಳನ್ನ ನಿರ್ಧಾರ ಮಾಡುವುದು. ನೋಡಿ. ಜಿಲ್ಲೆಗಳಲ್ಲಿ ನ್ಯಾಯವನ್ನು ನಿರ್ಧಾರ ಮಾಡುವುದು. ಆಯ್ತಾ? ಓಕೆ. ಇನ್ನೊಂದು ಕಂದಾಯ ಸಂಗ್ರಹಣೆ ಮಾಡುವುದು. ಕ್ಲಿಯರಾ? ಓಕೆ. ಗೂಢಾಚಾರ ಪದ್ಧತಿ ಬರ್ಕೋರಿ. ನೆಕ್ಸ್ಟ್ ಪಾಯಿಂಟ್ ಗೂಢಾಚಾರ
ಏನಂದ್ರೆ ಗುಡಚರ ವ್ಯಕ್ತಿ ಸಂಚಾರ 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 ಒಂದು ವೃತ್ತಿ ಕ್ಲಿಯರಾ. ಎಸ್ ಇನ್ನೊಂದು ಬರ್ಕೋರಿ ಎರಡನೇದವನು ಸಮಸ್ನೇಹಿ 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 ಒಬ್ಬ ಸಂಚಾರ ನಾವು ನೋಡಿದಾಗ ಸಮಸ್ನೇಹಿ ನೋಡ್ರಿ. ಆದ್ರೆ ಸಂಚಾರ ಮತ್ತು ಸಮಸ್ನೇಹಿನ ಗಮನಿಸಲಾಗಿದೆ. ಇಲ್ಲೇನು ಇಂಪಾರ್ಟೆಂಟ್ ಅಂದ್ರೆ ಸಂಚಾರ ಅಂತ ಏನೋ ಅಲ್ಲ ಬರ್ಕೋರಿ ಅವನ ಬಗ್ಗೆ ಒಂದು ಪಾಯಿಂಟ್ ಬರ್ಕೋರಿ. ನಾನು ಎರಡನೇ ಬರ್ಕೋರಿ ಏನು ಬರ್ಕೋರಿ ಅಂದ್ರೆ ಇವನು ಸಂಚಾರ ಗೂಢಚಾರಿಯಾಗಿದ್ದನು. ಸಂಚಾರ ಗೂಢಚಾರಿಯಾಗಿದ್ದನು ಅಂದ್ರೆ ಅಡ್ಡಾಡಕ್ ಹೋದ್ರಿ ಬೇರೆ ಬೇರೆ ಕಡೆ ಅಡ್ಡಾಡಕ್ ಹೋದ್ರು ಗೂಢಚಾರ ಸ್ವಂತ ಸಂಚಾರ ಗೂಢಚಾರಿ ಸಂಚಾರ ಗೂಢಚಾರಿಯಾಗಿದ್ದನು. ಯಾರು ಸಂಚಾರ ಅನ್ನೋದಲ್ಲ ಸಂಚಾರ ಗೂಢಚಾರಿ ಕ್ಲಿಯರಾ. ಓಕೆ ನೆಕ್ಸ್ಟ್ ನಾವು ಬರ್ತಾನೆ ಯಾರು ಸಮಸ್ನೇಹಿ ಬರ್ಕೋ ಸ್ಥಿರ ಗೂಢಚಾರಿಯಾಗಿದ್ದನು. ಸ್ಥಿರ ಸ್ಥಿರ ಗೂಢಚಾರಿಯಾಗಿದ್ದನು. ಸ್ಥಿರ ಗೂಢಚಾರಿಯಾಗಿದ್ದನು. ಸ್ಥಿರ ಗೂಢಚಾರಿಯಾಗಿದ್ದನು. ಸ್ಥಿರ ಗೂಢಚಾರಿಯಾಗಿದ್ದನು ಆಯ್ತಾ. ಸ್ಥಿರ ಏನಾಗಿದ್ದ ಗೂಢಚಾರಿಯಾಗಿರ್ತಾನೆ. ಓಕೆನಾ. ನೆಕ್ಸ್ಟ್ ಬರ್ತಾರೆ ಮತ್ತೇನಂದ್ರೆ ಕನ್ನಡ ಬರೋದಿಲ್ಲ ನ್ಯಾಯಾಡಳಿತ 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 ಬರ್ರಿ ಕೇಳಿ ಇಲ್ಲಿ ಹೇಗೆ ಬರೆದಿರ್ತಾರೆ ನ್ಯಾಯಾಲಯ ಮಾಡಕ್ಕೆ ಹೋಗ್ಬೋದು. ಒಂದು ಬರ್ತಂದ್ರೆ ಧರ್ಮಸ್ನೇಹ ಒಂದು ಪದ್ಧತಿ. ಧರ್ಮಸ್ನೇಹ ಅಂತ ಹೇಳಿ ಧರ್ಮಸ್ನೇಹ ಅನ್ನೋದು ಒಂದು ಪದ್ಧತಿ ನ್ಯಾಯಾಡಳಿತ ಪದ್ಧತಿ ಧರ್ಮಸ್ನೇಹ. ಇನ್ನೊಂದು ಬರ್ಕೊಳ್ಳಿ ಕಂತಕ ಶೇದರಿ. ಎರಡನೇದು ಕಂತಕ ಶೇದ. ಒಂದನೇದು ಧರ್ಮಸೇದರಿ ಸಾರಿ ಧರ್ಮಸ್ನೇಹ. ಎರಡನೇದು ಕಂತಕ ಶೇದ ಕಂತಕ ಶೇದ ಕಂತಕ ಶೇದ ಆಯ್ತಾ. ನೋಡ್ರಿ ಬರ್ಕೊಳ್ಳಿ ಅದು ಧರ್ಮಸ್ನೇಹ ಬರ್ದಿರಲ್ಲ. ನಾಗರಿಕ ಮೊಕದ್ದಮೆಗಳನ್ನು ವಿಚಾರಿಸುವ ನಾಗರಿಕ ಮೊಕದ್ದಮೆಗಳನ್ನು ವಿಚಾರಿಸುವವನು. ಒಳ್ಳೆ ಬರ್ದಿರಲ್ಲ ನಾಗರಿಕ ಮೊಕದ್ದಮೆಗಳನ್ನು ವಿಚಾರಿಸುವವನು. ನಾಗರಿಕ ಮೊಕದ್ದಮೆಗಳನ್ನು ವಿಚಾರಿಸುವವನು. ಕ್ಲಿಯರಾ. ಎಸ್ ನೀವು ನೋಡಿ ಅಪರಾಧ ಮೊಕದ್ದಮೆಗಳನ್ನು ವಿಚಾರಿಸುವವರು ಎರಡನೇದು. ಓಕೆನಾ. ಎಸ್ ಕೇಳಿ ಇಷ್ಟು ನಮ್ಗೆ ಮೌರ್ಯರ ಬಗ್ಗೆ ಗೊತ್ತಿರಬೇಕಾಗ್ತದೆ. ನೋಡ್ರಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ರಿ. ಮೌರ್ಯನ ಗಮನಿಸಿದಾಗ ಕ್ವಶನ್ ಎಲ್ಲಿ ಬರ್ತಾವ್ರಿ ನೋಡ್ರಿ. ನಮ್ಗೆ ಅವರ ಕಾಲದ ಸಾಹಿತ್ಯ ರೀ ಇಂಪಾರ್ಟೆಂಟು ಆಯ್ತಾ. ಶಾಸನಗಳು ಇಂಪಾರ್ಟೆಂಟು. ಅಶೋಕನ ಕಳಿಂಗ ಯುದ್ಧ ಇಂಪಾರ್ಟೆಂಟು. ಅಶೋಕ 99 ಜನರನ್ನ ಕೊಂದಂತಿರುವ ಒಂದು ಗ್ರಂಥ ಇಂಪಾರ್ಟೆಂಟು. ಅಶೋಕನ ತಾಯಿ ಹೆಸರು ಇಂಪಾರ್ಟೆಂಟು. ಅಶೋಕನ ಬಿರುದುಗಳು ಇಂಪಾರ್ಟೆಂಟ್ ರೀ. ಅದೇ ರೀತಿ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ನೋಡ್ರಿ. ಮೌರ್ಯರನ್ನು ಗಮನಿಸಿದಾಗ 3 ಜನ ಇಂಪಾರ್ಟೆಂಟ್ ಆಗ್ತಾರೆ. ಕ್ಲಿಯರಾ. ಮೌರ್ಯನ ಗಮನಿಸಿದಾಗ ಅದರೊಳಗೆ 3 ಜನರನ್ನ ನೋಡಿದ್ರಿ. ಕೊನೆಯವರು ಯಾವುದು ಬೃಹತ್ ಅಂತ ಹೇಳಿ. ಓಕೆನಾ. ಸಲ ಏನು ಮಾಡಿದ್ರಿ ಪ್ರಮುಖವಾಗಿ ನೀವು ಬರ್ಬೋದು ಅನ್ಕೊಂಡು ನೋಡ್ಸಲ್ಲ ಬರ್ಕೊಂಡ್ರಿ. ಓಕೆ ನನ್ನ ಕಡೆ ಏನಂದ್ರೆ ಕರ್ನಾಟಕ ಹಿಸ್ಟ್ರಿ ನೋಡ್ಸಲ್ಲ ರೀ. ಕರ್ನಾಟಕ ಹಿಸ್ಟ್ರಿ ನೋಡ್ಸು ಆಯ್ತಾ. ಅವೇನಂದ್ರೆ ಮಿಡಲ್ ಹಿಸ್ಟರಿ ಚಂದ ವರ್ಷನ ನೀವು ಇಲ್ಲಿ ರಪ್ಪ ಬರ್ಕೊಂಡಿರ್ತೀವಿ. ನೋಡ್ಸ್ ನೋಡಿದೆ ಒಂದೊಂದು ಅಂಶ ಬರ್ಕೊಂಡ ಅದು ಬರ್ಕೋಬೇಕಾದ್ರೆ ಗೊತ್ತಿರ್ತದೆ ಏನಂತೇಳಿ. ಅಲ್ಲಿ ಏನೋ ಒಂದು ಸಲ್ಲೇಖನ ರೊಕ್ಕ ಅಂತ ಬಂದಪ್ಪ. ಸಲ್ಲೇಖನ ರೊಕ್ಕ ಅಷ್ಟು ಬರ್ಕೊಂಡ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಬರ್ಕೊಂಡಿಲ್ಲ ಅವಾಗ ಏನಾಗ್ತದೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಏನಂತ ತಿಳ್ಕೊಂಡು. ಅದಕ್ಕೆ ನೀವು ಏನು ಮಾಡಿರಿ
ನೋಟ್ಸ್ಗಳನ್ನ ನೋಡ್ರಿ, ಆದಷ್ಟು ನೋಟ್ಸ್ಗಳನ್ನ ವಿವರಣಾತ್ಮಕವಾಗಿ ಬರೆಯಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೀನಿ ಅಂದ್ರೆ ಆಲ್ರೆಡಿ 2 ನೋಟ್ಸ್ ನನ್ನ ಕಡೆ ಇದೆ. ಒಂದು ಕರ್ನಾಟಕ ಇತಿಹಾಸ ಬರ್ಸೀನಿ, ಇನ್ನೊಂದು ಮಿಡಲ್ ಹಿಸ್ಟ್ರಿ ಚಂದ ಬರ್ಸೀನಿ, ಭಾಳ ಚಂದ ನಿಮ್ಗೆ ಸೆಂಡ್ ಮಾಡ್ತೀನಿ. ಹೊಳ್ಳಿ ಏನಂದ್ರೆ ಮಿಡಲ್ ಹಿಸ್ಟ್ರಿ, ಸರ್ ಅದು ಆಧುನಿಕ ಭಾರತ, ನಂತರ ನಿಮ್ದು ಯಾವುದು ಪ್ರಾಚೀನ ಭಾರತ. ಇನ್ನೊಂದು 10 ನಿಮಿಷ ನಾನು ಯಾರು ಬರ್ಸ್ತೀನಿ ಎಲ್ಲೋಗಿ, ನಾನು ಊರ ಕಡೆ ಹೋಗಿ ಬರ್ಸ್ತೀನಿ ಅಂತ ಬರ್ಸಿದ್ದು ನಮಗೆ ಸೆಂಡ್ ಮಾಡ್ತೀನಿ ಅಂತ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡೋವಾಗ ಸೆಂಡ್ ಮಾಡಿರ್ತೀವಿ. ಓಕೆನಾ? ಇದು ನಮಗೆ ಇಷ್ಟು ನಮಗೆ ಅರ್ಥ ಆಗ್ತದೆ. ಓಕೆನಾ? ಡನ್ನಾ? ಎಸ್. ಅದ ನೋಡಿರಿ, ನಾಳೆ ದಿವಸ ನಾವು ಏನು ಮಾಡೋದ್ರಿ? ನಾಳೆ ದಿವಸ ಏನು ಮಾಡೋದು? ಕುಶಾನರು, ಕುಶಾನರು, ಗುಪ್ತರು, ಹರ್ಷವರು 3 ನೋಡಿ ಮುಗಿಸಿ ಜೈನ್ ಅಂದ್ಕೊಂಡು ಹೆಂಗೆ ಮಾಡೋಣ? ಜೈನ್. ಡನ್ನ? ಏನು ಮಾಡ್ತೀವಿ? ಹೋಗ್ತೀರಿ ನೋಡ್ರಿ. ನಾಳೆ ಗುಪ್ತರ ಬಗ್ಗೆ ಇಂಪಾರ್ಟೆಂಟ್ ಇರ್ತದೆ. ಯಾರು ಕ್ಲಾಸ್ ಮಿಸ್ ಮಾಡಬೇಡ್ರಿ, ಬರ್ರಿ ನಾಳೆ. ಯಾರು ಕ್ಲಾಸ್ ಮಾಡೋರು ಹೇಳೋರು, ಆಯ್ತಾ? ನೋಡ್ರಿ, ಗುಪ್ತರ ಭಾಳ ಇಂಪಾರ್ಟೆಂಟ್ ನಮ್ಗೆ. ನೋಡ್ರಿ, ಭಾರತ ನೆಪೋಲಿಯನ್ ಯಾರಿಗೆ ಕರಿತೀವಿ ನಾವು? ಯಾರಿಗೆ ಕರಿತೀವಿ? ಸಮರಗುಪ್ತ ಕರಿತೀವಿ. ಯಾಕೆ ಕರಿತೀವಿ? ಏನು ಮಾಡಿದ ಸಮರಗುಪ್ತ? ಅಂತ ಸಾಧನೆಗಳು ಏನು ಮಾಡಿದ? ಮಾಡ್ಯಾನ. ಏನು ಮಾಡಿದ್ರಿ? ಅತಿ ಹೆಚ್ಚು ಅಶ್ವಮೇಧ ಯಾಗ ಮಾಡ್ಯಾನ. ಉತ್ತರ ಮತ್ತು ಭಾರತದ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ಯಾನ. ಯಾರು? ಸಮುದ್ರಗುಪ್ತ. ಹೆಸರಿಲಿ. ಓಕೆ ರೀ? ನಾವು ಇಷ್ಟು ದಿನಗಳ ಕಾಲ ಕ್ಲಾಸನ್ನು ಕೇಳಿರ್ತೀವಿ. ನಾಳೆ ಮುಗಿಸ್ಕೊಂಡು ಹೋಗ್ತೀನಿ ನಾನು. ಓದ್ರಿ, ಚೆಂದ ಓದ್ರಿ ಸ್ವಲ್ಪ. ಚೆಂದ ಓದ್ಕೊಂತ ಸ್ವಲ್ಪ ಕ್ಲಾಸ್ ಕೇಳಿ ಹೋಗಿ ಗಪ್ ಮಾಡ್ಕೋಬೇಡಿ. ನೀವು ರೂಮ್ಗೆ ಹೋಗಿ ಮನೆ ಮಾಡ್ಕೊಂತ ಹೋಗಿ ಗಪ್ ಮಾಡ್ಕೊಂಬಿಡೋದು. ಈಸಿ ಹೊಟ್ಟಿರ್ತದೆ, ಮನೆ ಹೊಟ್ಟಿರ್ತದೆ, ಆರಾಮ. ಹೌದಲ್ರಿ? ಹಾಯ್, ಚೆನ್ನಾಗಿರಲ್ಲ ಮತ್ತು ಚೆನ್ನಾಗಿರೋ ಕೂಡ ಓಕೆ ನೋಡ್ರಿ. ಹೌದು, ಇವ್ರು ಚೆನ್ನಾಗಿರಲ್ಲ ಬಿಡ್ರಿ, ಆದ್ರೂ ಹೊಡಿತಾರೆ. ಚೆನ್ನಾಗಿರಲಿ ಬಿಡಲಿ, ಬರ್ತಾ ಹೊಡಿದ್ರು ಮಾಡ್ಕೋತೀರಿಲ್ಲ, ನಿದ್ದೆ ಮಾಡ್ತೀರಿಲ್ಲ? ಏನು ಮಾಡ್ತೀರಿ? ಓಕೆ ರೀ. ಎಷ್ಟಾದ್ರೆ ನಾಳೆ ಭೇಟಿ ಆಗೋಣ್ರಿ. ನಾಳೆ ನೋಡೋಣ ಎಲ್ಲ ಒಂದಿಷ್ಟು ಅಂಶ ಮುಗಿಸೋಣ ಕ್ಲಾಸ್ ನಾಳೆ ಅಂತ. ಮತ್ತು ನಾಳೆ ಮಕ್ಕಳು ನಿಮ್ಗೆ ಸುದ್ದಿ ಕೊಡ್ಬೋದು. ವರಲಕ್ಷ್ಮಿ ಹಬ್ಬ ಅದ ರೀ, ಹಬ್ಬಕ್ಕೆ ಸುದ್ದಿ ಇರಲಿಕ್ಕೆ ಮತ್ತು ನಾನು ಒಂದು ಸ್ವಲ್ಪ ಹೇಳ್ತೀನಿ. ನಾನು ದಿವಸ ಬ್ಯಾಡ್ರಿ, ನಮಗೂ ಮಿಕ್ಕ ಹೋಗೈತಿ, ಸಾಕು ನನಗೆ. ನಿಮಗೂ ಬ್ಯಾಸರ ಇರೋದು ಪಾಪ, ಮತ್ತು ಬರಲ್ಲ ನನಗೆ. ಓಕೆನಾ? ಹೋಗ್ಬರ್ರಿ ಆನ್ಲೈನ್ದವ್ರೆ.